ಸಿನಿಮಾದ ಆಡಿಯೋಗಳು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಹಾಡುಗಳು ಅಫ್ಕೋರ್ಸ್ ಚೆನ್ನಾಗಿದೆ. ಪ್ರದೀಪ್ ವರ್ಮಾ ಅವರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಂಗ್ಸ್ನ. ಸೊ ಈ ಸೂಪರ್ ಸ್ಟಾರ್ಸ್ ಸಿನಿಮಾಗಳನ್ನೇ ಬಹುತೇಕ ನಾವು ನಮ್ಮ ಕಂಪನಿನಲ್ಲಿ ಇಟ್ಕೊಂಡಿದ್ವಿ. ಬಟ್ ಇವಾಗ ಸಾಂಗ್ಸ್ ಚೆನ್ನಾಗಿದ್ರೆ ಹೊಸೊಬ್ಬರು ಅಪ್ಕಮಿಂಗ್ ಹೀರೋಗಳದ್ದು ಸಿನಿಮಾ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಸಲ ತಗೊಂಡಿದ್ದೀವಿ. ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಹಾಡಿರೋ ಹಾಡಂತೂ ನನಗೆ ವಿಶೇಷವಾಗಿ ತುಂಬ ಇಷ್ಟ ಆಯಿತು. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ, ಎಲ್ಲ ನಿರ್ಮಾಪಕರಿಗೆ. ಎಲ್ಲಿ ಕೂತಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇಲ್ಲ. ಓಕೆ, ಎಲ್ಲ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮ್ಯೂಸಿಕ್ ಡೈರೆಕ್ಟ್ರಿಗೆ ಎಲ್ಲರಿಗೂ ತುಂಬ ತುಂಬ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಇದು ಬಹಳ ದೊಡ್ಡ ವೇದಿಕೆಯಾಗಿದೆ. ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಅನಿಸುತ್ತೆ ದೊಡ್ಡ ಮನೆ ಅವರು ಬಂದು ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತ ಇದೊಂದು ಸಕ್ಸಸ್ಗೆ ಒಂದು ಮುಖೇನ ಅಂತ ಹೇಳ್ಬೋದು. ನೀವೆಲ್ಲ ಸಾಂಗ್ಸ್ ನೋಡಿದ್ರಿ. ಏನೋ ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗಳು ಸಾಕು ಅಂತ ಹೇಳ್ತಾರಲ್ಲ, ಹಾಗೆ ಟ್ರೈಲರ್ ತೋರಿಸಿದ್ವಿ, ಸಾಂಗ್ಸು ತೋರಿಸಿದ್ವಿ. ತುಂಬ ಖುಷಿ ಆಗ್ತಾ ಇದೆ. ಈ ಭಗೀರಥ ಶುರುವಾಗಿ 1 ವರ್ಷ ಆಯಿತು. ಪ್ರತಿಯೊಂದು ಹಂತದಲ್ಲೂ ಸಿನಿಮಾಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಸಿನಿಮಾ ಮಾಡಿದ್ದೀವಿ. ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ಗೀತೆಗೂ ಕೂಡ ತುಂಬ ಭಗೀರಥ ಪ್ರಯತ್ನ ಪಟ್ಟು ಈ ಸಿನಿಮಾನ ಸಕ್ಸಸ್ ಮಾಡಲೇಬೇಕು ಅಂತೇಳಿ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು, ವಿಜಯ್ ಪ್ರಕಾಶ್ ಅವ್ರು ಹೇಳಿದಾಗೆ ಅವ್ರಿಗೆ ಅವರೇ ಹಾಡಬೇಕು ಅಂತ ನಾವು ಸಾಂಗು ನಮ್ಮ ಪ್ರದೀಪ್ ವರ್ಮ ಅವರು ಎಲ್ಲಿದ್ದಾರೆ, ನಮ್ಮ ಪ್ರದೀಪ್ ವರ್ಮ ಅವರು, ಸರ್ ಇದು ಒಳ್ಳೆ ಸಿಂಗರ್ ಕಲೆ ಆಡಿಸಿ ಸರ್ ಅಂದರು. ಇಲ್ಲ ಸರ್ ನಾನು ಖಂಡಿತ ಆಡಿಸ್ತೀವಿ ಅಂತ ಹೇಳಿದೆ. ನಾವು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ವಿಜಯ್ ಪ್ರಕಾಶ್ ಅವರು ಕಲೆ ಆಡಿಸೋಣ ಅಂತ ಹೇಳಿದ್ರು. ಅವರು ಆಡಲ್ವ, ದೊಡ್ಡ ಸಿಂಗರು, ದೊಡ್ಡ ಹಾಡುಗಳು ಆಡಿದ್ದಾರೆ, ಇಲ್ಲ ಪ್ರಯತ್ನ ಮಾಡೋಣ ಅಂತ. ಅವರು ಟ್ಯೂನ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಓಕೆ ಹಾಡ್ತೀನಿ, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ ನೀವು. ಖಂಡಿತ ವೆಯ್ಟ್ ಮಾಡ್ತೀವಿ ಸರ್. ಸಿನಿಮಾಗೋಸ್ಕರ ವರ್ಷಗಟ್ಟಲೆ ಒಂದು ಒಳ್ಳೆ ಸಿನಿಮಾಗೆ ವೆಯ್ಟ್ ಮಾಡಿ ತಪಸ್ ಮಾಡ್ತಾ ಇದ್ವಿ. ನಿಮ್ಮ ವಾಯ್ಸ್ ಬೇಕು ಅಂದ್ವಿ, ಖಂಡಿತ ಹಾಡಿದ್ರು. ಅದು ನಮಗೆ ಸಕ್ಸಸ್ಗೆ ಒಂದು ಮೊದಲನೇ ಮೆಟ್ಟಲ್ ಸಿಕ್ತು ನಮಗೆ. ಅದಾದಮೇಲೆ ನಮಗೆ ಒಂದು ಒಳ್ಳೆ ಫೀಮೇಲ್ ವಾಯ್ಸ್ ಬೇಕು ಅಂದ್ಕೊಂಡ್ವಿ. ಅವಾಗ ನಮ್ಗೆ ಕಾಣಿಸಿದ್ದು ಇತ್ತಲಕ ಕರಿಬೇಡ ಮಾವ, ಭಾಳ ಪಾಪ್ಯುಲರ್ ಸಾಂಗ್. ಮೇಡಮ್ ಅವ್ರನ್ನ ಹುಡ್ಕಿದ್ವಿ. ಆ್ಯಕ್ಚುಲಿ ನಾವು ಇಂಡಸ್ಟ್ರಿ ಸುತ್ತ ಓಡಾಡ್ತೀವಿ, ಒಳಗಡೆ ಹೋಗಿಲ್ಲ ಅಂತ ಹೇಳ್ಬೋದು, ಸೆಂಟ್ರಲ್ ಇಲ್ಲ ಅಂತ ಹೇಳ್ಬೋದು. ಅವ್ರ ನಂಬರ್ ಹುಡ್ಕೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ. ಅವರು ಸಾಂಗ್ ಟ್ಯೂನ್ ಕಳಿಸಿದ ತಕ್ಷಣ ಓಕೆ ಆಡ್ತೀನಿ ಅಂದರು. ಅವ್ರು ಬಂದು ಹಾಡಿ ಖುಷಿಯಾಗಿ ಹಾಡಿದ್ರು. ನೋಡಿ ಮತ್ತು ಇಲ್ಲಿಗೂ ನಮ್ಗೆ ಕರೆದ್ವಿ. ಮೇಡಮ್ ಅವತ್ತೇ ಹೇಳಿದೆ, ನಮ್ಗೇನಂದರೆ ಯಾರಾದರೂ ಬಂದರೆ ಇಲ್ಲ ಒಂದು ಕಡೆ ಒಂದು ಸಕ್ಸಸ್ಗೆ ಒಂದು ದಾರಿ ಆಗುತ್ತೆ. ಈ ಒಂದು ಅದೃಷ್ಟದ ಸಂಖ್ಯೆ ಅಂತೀವೋ, ಅವರ ಒಂದು ಧ್ವನಿ ನಮಗೆ ಪ್ಲಸ್ ಆಗುತ್ತೋ ಗೊತ್ತಿಲ್ಲ. ಸಿನಿಮಾ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಸಕ್ಸಸ್ ಆಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಿಲ್ಲ. ಹಾಗೆ ನಾವು ಅದೇ ದಾರಿಯಲ್ಲಿ ನಾವು ಒಂದು ಹಾಡಲಿ ಅಂತ ಆಡಿಸಿದ್ವಿ. ಆಮೇಲೆ ಹೇಮಂತ್ ಒಂದು ಪ್ಯಾಥೋ ಸಾಂಗ್ ಬಂತು, ಅವ್ರ ಕೈಲಿ ಆಡಿಸಿದ್ವಿ. ಅವರು ಮಾಡ್ತೀನಮ್ಮ ಅಂತ ಹೇಳಿದ್ರು. ಹೀಗೆ ನಮ್ಮ ಭಗೀರಥ ಸಾಂಗ್ಸ್ 4 ಸಾಂಗ್ ಬಂದಿದೆ. ತುಂಬ 3 ಸಾಂಗಿಗೆ ಪ್ಲೇ ಮಾಡಿದ್ವಿ. ಒಂದು ಸಾಂಗು ಫುಲ್ ಕತೆ ಹೇಳುತ್ತೆ ಸಾಂಗ್ ಅಂತೇಳಿ ನಾವೆಲ್ಲ ಕುತ್ಕೊಂಡೆ. ಆದರೆ ನಾನು ಡೈರೆಕ್ಟರ್ ಆಗಿರ್ಬೋದು, ಆದರೆ ಐ ಆಮ್ ನಾಟ್ ಇನ್ ಆಲ್. ಪ್ರತಿಯೊಂದು ಟೀಮ್ ಜೊತೆ ಮಾತಾಡಿಕೊಂಡು ಪ್ರತಿಯೊಂದು ಹಂತವಾಗಿ ನಾವು ಒಂದು ಭಗೀರಥ ಸಿನಿಮಾ ಮಾಡಿ ರೆಡಿ ಆಗಿದೆ. ಇದೆಲ್ಲ ಆದಮೇಲೆ ಅದನ್ನು ಒಂದು ವೇದಿಕೆ ಬೇಕಲ್ಲ. ನೋಡಿ, ಇವಾಗ ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋಕೆ ಒಂದು ವೇದಿಕೆ ಇದೆ. ಆ ಥರ ಒಂದು ಈ ಸಾಂಗ್ಸ್ನ ಪ್ರಮೋಟ್ ಮಾಡೋಕೆ ಒಂದು ವೇದಿಕೆ ಬೇಕಲ್ಲ. ಯಾರು ಸರಿ, ನಮ್ಗೆ ಇವರು ಡಿ ಬೀಟ್ಸ್ ಚೆನ್ನಾಗಿರುತ್ತೆ, ಆ ಡಿ ಬೀಟ್ಸಲ್ಲಿ ಒಂದು ಸೌಂಡ್ ಇದೆ, ಒಂದು ವ್ಯೂಸ್ ಇದೆ ಅಂಥೇಳಿ ಅಪ್ರೋಚ್ ಮಾಡಿದ್ವಿ. ನಿರಂಜನ್ ಅವರು ಅಂತ ಸರ್ ಬಂದಿದ್ದಾರೇನೋ ಗೊತ್ತಿಲ್ಲ ಇಲ್ಲಿ. ನಿರಂಜನ್ ಸರ್ ನೋಡಿ, ನಾನು ನಿರಂಜನ್ ಸರ್ ಅಪ್ರೋಚ್ ಮಾಡಿದ್ವಿ. ಅವರು ಆ್ಯಕ್ಚುಲಿ ನೋಡಿ ಏನಂದರೆ ಒಂದು ಸಕ್ಸಸ್ಗೆ ಎಲ್ಲ ಒಂದು ಕಡೆ ನಮ್ಮ ಕನೆಕ್ಟಿವಿಟಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ನನಗೆ ಅವರು ಸ್ನೇಹಿತರು ಸಿರಿಗನ್ನಡ ಚಾನಲ್ ನಾನು ಮ್ಯಾನೇಜರಾಗಿ ವರ್ಕ್ ಮಾಡಿದೆ. ಅಂದರೆ ನಾನು ಎಲ್ಲ ಕೆಲಸಗಳನ್ನು ಮಾಡ್ತೀನಿ, ಮ್ಯಾನೇಜರಾಗಿ ಮಾಡಿದ್ದೀನಿ, ಪ್ರೊಡಕ್ಷನ್ ಮ್ಯಾನೇಜರಾಗಿ ಕೆಲಸ ಮಾಡ್ತೀನಿ. ಗೊತ್ತಿಲ್ಲ, ಅದು ಒಂದು ಅನ್ನಕ್ಕೋಸ್ಕರ ಅಂತ ಹೇಳ್ಬಿಟ್ಟು ತಪ್ಪಾಗಲ್ಲ. ಅವರು ನಮ್ಮ ಶ್ರೀಗನ್ನಡ ಚಾನಲಲ್ಲಿ ಇದಾಗಿದೆ, ಏನು ನಮ್ಮ MD ಆಗಿದ್ದಾರೆ ಸರ್, ರಾಜಘಟ್ಟ ಸರ್. ಅವ್ರ ಪರಿಚಯ ಕೊಟ್ಟರು. ಅವ್ರು ಕರ್ಕೊಂಡೋದ್ಮೇಲೆ ಅವ್ರ ಹತ್ರ ಹೋದ ತಕ್ಷಣ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂದರು. ಹಾಗಾಗಿ ಮೇಡಮ್ ಅವ್ರ ಪರಿಚಯ ಆಯಿತು. ಸಾಂಗ್ಸು ಈಗ ಅದಕ್ಕೊಂದು ವೇದಿಕೆ ಸಿಕ್ತು. ಹೀಗೆ ಹಂತವಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ಭಗೀರಥ ಬಗ್ಗೆ ಹೇಳಿ ಸರ್, ಸಿನಿಮಾ ಏನು ಹೇಳೋದು ಕೊಟ್ಟಿದೆ, ಸಿನಿಮಾದ ಒಂದು ಲೈನ್ ಸ್ಟೋರಿ ಹೇಳಿ. ನೀವೇ ಹೇಳಿದ್ರಲ್ಲ, ಟ್ರೈಲರ್ ನೋಡಿದಿರ, ನಾನು ಮತ್ತೆ ಏನು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ತಾನೆ ಇದ್ರೆ ನಾನು ಹೇಳ್ಕೊಂಡಂಗಾಗುತ್ತೆ. ಖಂಡಿತ ಎಲ್ಲ ಬಂದು ಸಿನಿಮಾ ನೋಡಿ. ನೀವೇನು ಸಿನಿಮಾ ಬಂದು ನೋಡ್ತೀರಾ, ಖಂಡಿತ ನಿಮಗೆ ಮೋಸ ಆಗಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಒಂದು ಸ್ತ್ರೀನ ಎಷ್ಟು ನಾವು ಗೌರವಿಸಬೇಕು
ಒಂದು ಹೆಣ್ಣನ್ನ ಎಷ್ಟು ನಾವು ಪ್ರಾಮುಖ್ಯತೆ ಕೊಟ್ಟು ನಾವು ಬೆಳಿತೀವಿ ಅನ್ನೋದೇ ಬೇಸು. ಇತಿಹಾಸದಲ್ಲಿ ಗಂಗೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿನ ಒಂದು ಹೀರೋಯಿನ್ ಪಾತ್ರನ ಗಂಗೆಗೆ ಹೋಲಿಸಿದ್ವಿ ನಾವು. ನೀವೊಂದು ಪ್ಯಾಥೋ ಬಿಟ್ಟಲ್ಲಿ ನೋಡಿದ್ರಿ ಟ್ರೈಲರಲ್ಲಿ. ಆ ಥರ ಅದು ಆ ಗಂಗೆನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಅನ್ನೋದೇ ಒಂದು ಬೇಸ್ ಕತೆ ಅಂತ ಹೇಳ್ಬೋದು. ಖಂಡಿತ ನೀವೆಷ್ಟು 100-150 ಜನ ಇದ್ದೀರಾ, 100 ಜನ, 1000 ಜನ, 1,00,000 ಜನಕ್ಕೆ ತಲುಪಿಸಿ ಈ ವೇದಿಕೆ ಮುಖಾಂತರ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಹಾಗೆ ಎಲ್ಲ ಗಣ್ಯರು ಬಂದಿದ್ದೀರಾ, ತುಂಬ ಸಂತೋಷ ಆಯಿತು. ಇದೊಂದು ನಮ್ಮ ಒಂದು ಸುದಿನ ಅಂತ ಹೇಳ್ಬೋದು. ನಮ್ಮ ಒಂದು ಸಿನಿಮಾ ಗೆಲ್ಲೋದಕ್ಕೆ ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದು ನಮಗೆ ಆಶೀರ್ವಾದ ಮಾಡ್ತಿದ್ದೀರಾ. ತುಂಬ ನಿಮ್ಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮೇಡಮ್, ಮೊದಲನೇ ಸಣ್ಣ ಕರೆಕ್ಷನ್ನು, ಡಿ ಬೀಟ್ಸು ನಾನೊಬ್ಬಳೇ ಅಲ್ಲ, ನಾನು ವಿ ಹರಿಕೃಷ್ಣ ಅವರು ಇಬ್ಬರು ಸೇರಿ ನಡೆಸುವ ಸಂಸ್ಥೆ ಡಿ ಬೀಟ್ಸು. ಏನು ಹೇಳೋದು, ಹಾಡು ಸಿನಿಮಾ ಯಾವುದು ಸಣ್ಣದು ಅಲ್ಲ ದೊಡ್ಡದು ಅಲ್ಲ. ನಾನು ಆಗಲೇ ಟ್ರೈಲರ್ ಲಾಂಚಿಗೆ ಮುಂಚೆ ಹೇಳಿದ ಹಾಗೆ ಬಿಗಿನಿಂಗಲ್ಲೆಲ್ಲ ಬಹುಶಃ ಹರಿ ಮಾಡಿದ್ದಿದ್ದು ಎಲ್ಲ ಥರ ದೊಡ್ಡ ಹೀರೋಗಳಿಗೆ ಎಲ್ಲರಿಗೂ ಸಿನಿಮಾ ಮಾಡ್ಕೊಂಡು ಬಂದಿದ್ರು. ಸೊ ಸಾಕಷ್ಟು ದೊಡ್ಡ ಆಡಿಯೋಗಳು ನಾವು ಮಾಡ್ಕೊಂಡು ಬಂದ್ವಿ. ಆನಂತರ ಎಲ್ಲ ಥರದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡಿರೋದು, ಹಾಡು ಅನ್ನೋದು ಕಿವಿಗೆ ಇಷ್ಟ ಆಗಬೇಕು. ಅದು ಯಾರೋ ದೊಡ್ಡವರು, ದೊಡ್ಡ ಸ್ಟಾರು, ಸಣ್ಣ ಸ್ಟಾರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರು, ದೊಡ್ಡ ಸಿಂಗರು ಆ ಥರ ಅಲ್ಲ. ಜನ ಯಾವುದನ್ನು ದೊಡ್ಡದು ಸಣ್ಣದು ಮಾಡೋದು ಜನ ಡಿಸೈಡ್ ಮಾಡ್ತಾರೆ, ಅದು ನಾವೆಲ್ಲ ಡಿಸೈಡ್ ಮಾಡೋದು. ಹಾಗಾಗಿ ಈ ಸಿನಿಮಾ ಹಾಡುಗಳನ್ನು ಜನಾರ್ದನ್ನು, ನಿರಂಜನ್ನು ಅವ್ರ ತಂಡ ಕೇಳಿಸಿದಾಗ ಇಷ್ಟ ಆಯಿತು. ಖಂಡಿತ ನಾವು ಮಾಡೋಣ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋಣ. ಆ್ಯಂಡ್ ವಿ ವಿಲ್ ಸಿ ಟು ಇಟ್ ಎಲ್ಲ ಪ್ಲ್ಯಾಟ್ಫಾರ್ಮ್ಸು, ಎಲ್ಲ ಸ್ಟೋರ್ಸಲ್ಲೂ ಈ ಭಗೀರಥ ಹಾಡುಗಳು ಅವೈಲೇಬಲ್ ಇರೋ ಹಾಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ನಿಮ್ಮ ಮುಂದೆ ಇದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರು, ಟೆಲಿವಿಷನ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್, ಪತ್ರಿಕೆಯವರು ಎಲ್ಲರೂ ಇದನ್ನು ತಲುಪಿಸಿ ಹೊಸಬರಿಗೆ, ಕನಸು ಕಟ್ಕೊಂಡಿರೋರಿಗೆ, ನೀವೇ ನೋಡಿದ್ರಿ ಜನಾರ್ದನ್ ಅವರೇನು ತೀರಾ ಹೊಸಬ್ರಂತಲ್ಲ, ಬಟ್ ತುಂಬ ಕನಸು ಕಟ್ಕೊಂಡು ಬಂದಿರ್ತಾರೆ. ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಹಾಡು ಮಾಡಬೇಕಂತಾನೆ ಬರೋದು. ನೀವೆಲ್ಲರೂ ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು ದೊಡ್ಡದಾಗಿ ಮತ್ತೊಂದು ನಿರ್ಮಾಣ ಸಂಸ್ಥೆ, ಮತ್ತೊಬ್ಬ ನಾಯಕ ನಟ, ಮತ್ತೊಂದು ಕನಸು ಹೊತ್ತಿರೋರು ಮುಂದೆ ಬೆಳೆಯೋಕ್ಕೆ ಸಾಧ್ಯ. ತಾವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಧನ್ಯವಾದ. ಫಸ್ಟ್ ಐ ವಾಂಟ್ ಟು ಆಸ್ಕ್ ಸಾರಿ, ಸ್ವಲ್ಪ ಲೇಟ್ ಆಯಿತು ಬಂದಿದ್ದಕ್ಕೆ. ತುಂಬ ಖುಷಿ ಆಗುತ್ತೆ ಒಂದು ಆಡಿಯೋ ಟಿ ಬೀಟ್ಸಲ್ಲಿ ಇರುವಾಗ. ಯಾಕಂದರೆ ನಾವು ಹರಿ ಸಾರು, ನಮ್ಮ ತಂದೆ ಸದ್ಗುಣಮೂರ್ತಿ ಅಂತ, ಸೊ ಹರಿ ಸಾರ್ ನಮ್ಮ ತಂದೆ ಹತ್ರನೂ ವರ್ಕ್ ಮಾಡಿದ್ದಾರೆ. ಸೊ ಅಲ್ಲಿ ಅವರೆಲ್ಲ ನನಗೆ ಒಂದು ಗಾಡ್ ಫಾದರ್ ಥರ. ಸೊ ಅವ್ರನ್ನ ಆ ವೇವ್ನ ಫಾಲೋ ಮಾಡ್ಕೊಂಡು ಕೀಬೋರ್ಡ್ ಪ್ಲೇಯರ್ ಆಗಿ, ದೆನ್ ಮ್ಯೂಸಿಕ್ ಕಂಪೋಸಿಂಗ್ ಆಗಿ, ಆ್ಯಕ್ಟಿಂಗ್ ಆಗಿ ಎಲ್ಲ ಬರ್ತಾ ಇದ್ದೀನಿ. ಸೊ ಡೀಪ್ ಬೀಟ್ಸ್ ಅಂತ ಹೇಳಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ, ಬಿಕಾಸ್ ನನ್ನ ಒಂದು ಆಡಿಯೋ ಇದರಲ್ಲಿ ಫಸ್ಟ್ ಟೈಮ್ ಬೇರೆ ಕಂಪನಿಯಲ್ಲಿ ಬಂದಿದೆ, ಬಟ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ಐ ಆಮ್ ವೆರಿ ಹ್ಯಾಪಿ. ಅದು ಟೈಟಲ್ ತಕ್ಕಂಗೆ ಭಗೀರಥ ಆ ಥರನೇ ಬಂದಿದೆ. ಇದರಲ್ಲಿ ಒಂದೇ ಒಂದು ಹೇಳ್ಬೇಕು ಇಷ್ಟಪಡ್ತೀನಿ. ಯೂಶ್ವಲಿ ಸಾಂಗ್ ಕಂಪೋಸಿಂಗ್ ಅಂದರೆ ಡೈರೆಕ್ಟರ್ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಒಂದು ಕೂತ್ಕೊಳ್ತಾರೆ, ಮಂತ್ಸಿಗೆ 2 months 3 months ಹೋಗುತ್ತೆ. ಬಟ್ ನನಗೆ ಜನಾರ್ದನ್ ಸರ್ ಆಲ್ರೆಡಿ ಪರಿಚಯ ತುಂಬ ವರ್ಷದಿಂದ. ಸೊ ಅವರು ಎಷ್ಟು ಬಿಲೀವ್ ಅಂದರೆ ಒಂದು ಟೆಕ್ನಿಷಿಯನ್ ಮೇಲೆ ಅಷ್ಟು ಬಿಲೀವ್ ಮಾಡ್ತಾರೆ. ನಾವು ಜಸ್ಟ್ ಒಂದು ಫೋನ್ ಕಾಲಲ್ಲಿ ಟ್ಯೂನ್ ಮಾಡಿ ಮುಗಿಸಿರೋದು. ಫೋನ್ ಟ್ಯೂನ್ ಕಳಿಸ್ತೀನಿ, ಓಕೆ ಹೇಳ್ತಾರೆ, ಇಲ್ಲ ಬೇರೆ ಚೇಂಜ್ ಮಾಡಿ ನೆಕ್ಸ್ಟ್ ನಾನು ಇವತ್ತೇ ಮೀಟ್ ಮಾಡ್ತಾ ಇರೋದು. ಅಷ್ಟು ಒಂದು ಆಮೇಲೆ ಫೋನಲ್ಲೇ ಜಗಳ ಮಾಡಿದ್ವಿ. ಎಷ್ಟು ಜಗಳ ಅಂದರೆ ಅಷ್ಟು ಜಗಳ ಮಾಡಿ ನಾನು ಸರ್ ಅವ್ರು ಹೆಂಗಂದ್ರೆ ದಯವಿಟ್ಟು ಪಿಕ್ಚರ್ ರಿಲೀಸ್ ಮಾಡಿ ಸರ್, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಾಡ್ತಾನೆ, ಪ್ರತಿ ಒಂದು ಸೆಕೆಂಡ್ ಮಾಡ್ತಾನೆ ಇರ್ತಾರೆ ವರ್ಕು. ಅದು ತುಂಬ ಇಷ್ಟ ಆಯಿತು. ಅಂಡ್ ದೆನ್ ಎನರ್ಜೆಟಿಕ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ಬೋದು, ನಿಜವಾಗ್ಲೂ ಎಂಕರೇಜ್ ಕೊಟ್ಟರು ನನಗೆ. ನಾನು ಯಾವಾಗಲೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ನಾನು ವಯನಾಡು ಹೋಗ್ಬಿಡ್ತೀನಿ, ಯಾಕಂದರೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಒಂದು 10-15 days ಅಲ್ಲಿ ಕೂತ್ಕೊಂಡು ಬರೀ ಒಂದೇ ಫಿಲ್ಮ್ ವರ್ಕ್ ಮಾಡೋಕ್ಕೆ ಯಾವಾಗಲೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ಪ್ರಿಫರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋ JP ಸರ್ ಬಗ್ಗೆ ಹೇಳ್ಬೇಕಂದ್ರೆ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡುವಾಗ ಪ್ರತಿಯೊಂದು ಹೀರೋಗೂ ಒಂದು ಸ್ಟೆಪ್ ಆಗಲಿ, ಒಂದು ಅವ್ರ ಮೂಮೆಂಟ್ಸ್ ಇರುತ್ತೆ. ಆ ಮೂಮೆಂಟ್ಸ್ ಅವ್ರ ಬಾಡಿಯಲ್ಲಿ ಒಂದು ಮ್ಯೂಸಿಕ್ ಇರುತ್ತೆ. ಆ ಮ್ಯೂಸಿಕ್ ಕಂಡು ಹಿಡಿದು ನಾವು ಮಾಡಿಬಿಟ್ರೆ
ಆ ಹೀರೋ ಆಗಲಿ ಆ ಫಿಲ್ಮ್ ಆಗಲಿ ಎಲ್ಲೂ ಹೋಗ್ಬಿಡುತ್ತೆ. ಸೊ ಆ ಎನರ್ಜಿ ಇತ್ತು ಸರ್ ಹತ್ರ. ರಿಯಲಿ ವೆರಿ ನೈಸ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಯಾವಾಗಲೂ ಒಂದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ಎವ್ರಿ ಟೈಮ್ ಪಾಸಿಟಿವ್ ಅಂತ ಹೇಳೋದು ನಮ್ಮ ಚೇತನ್ ಸರ್ ಅವರು ಒಂದು ಇವಾಗಲೂ ನಿಮಗೆ ಗೊತ್ತು ಚೇತನ್ ಸರ್ ಬಗ್ಗೆ. ಅವರು ಒಂದು ಮಾತು ಹೇಳಿದ್ರೆ ಅವರು ಫುಲ್ 2 ಪಿಕ್ಚರ್ ಅಷ್ಟು ಮಾತು ಮುಗಿಸ್ತಾರೆ. ಆದರೂ 2 ಪಿಕ್ಚರ್ ಅಷ್ಟು ಮಾತಲ್ಲೂ ಒಂದು ಒಳ್ಳೆಯ ಅರ್ಥ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಐ ವರ್ಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಆಲ್ ಪ್ರಿಟಿ ಹೀರೋಯಿನ್ಸ್ ಅವ್ರ ಪೋರ್ಷನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ವಾಂಟ್ ಥ್ಯಾಂಕ್ಸ್ ಟು ಮೈ ಟೆಕ್ನಿಷಿಯನ್ಸ್, ಆಲ್ ಸಿಂಗರ್ಸ್, ನಮ್ಮ ಶ್ರುತಿ ಅವರು, ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು, ಆಮೇಲೆ ಹೇಮಂತ್ ಸರ್ ಆ್ಯಂಡ್ ಅರ್ಪಿತಾ ವೇಣು. ಆ್ಯಂಡ್ ನಾನು ಒಂದು ಸಾಂಗ್ ಅದರಲ್ಲಿ ಸಣ್ಣದಾಗಿ ವಾಯ್ಸ್ ಕೊಟ್ಟಿದ್ದೀನಿ, ಹೇಳಲ್ಲ, ಕಿರ್ಚಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ನಮ್ಮ ತಂಡ ಅಂದ್ಕೊಂಡಿದ್ದೀವಿ. ಅದನ್ನು ನೀವು ನೋಡಿ ಹೇಳಿದ್ರೆ ನಮ್ಗೆ ಒಂದು ಎನರ್ಜಿ ಸಿಗೋದು. ನಮಗೆ ಯಾವಾಗಲೂ ಅವ್ರವ್ರ ಮಗು ಅವ್ರಿಗೆ ಚೆಂದ ಇರುತ್ತೆ. ಬಟ್ ಅದನ್ನ ಆಚೆ ಬಂದು ನೋಡಿದಾಗ ನಾವು ಇಷ್ಟು ಜನ ನಮ್ಮ ದೊಡ್ಡವರೆಲ್ಲ ನನಗೆ ಬ್ಲೆಸ್ ಮಾಡೋಕ್ಕೆ ಬಂದಿದ್ದಾರೆ. ವಿ ಆರ್ ಹ್ಯಾಪಿ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ವಾಚ್ ಸರ್ February 7th. ಆಮೇಲೆ ದಯವಿಟ್ಟು ಈ ಸಾಂಗ್ ಇಷ್ಟ ಆದರೆ ನೀವು ರೀಲ್ಸ್ ಮಾಡಿ, ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಡಿ ಬೀಟ್ಸಲ್ಲಿ ಇರುತ್ತೆ, ಆಲ್ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಯು ಕ್ಯಾನ್ ಶೇರ್ ಇಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಿಜವಾಗಿಯೂ ಕೂಡ ಒಂದು ಸುಯೋಗ ಹಾಗೂ ಒಂದು ಸಮ್ಮಿಲನ, ಸ್ನೇಹ ಸಮ್ಮಿಲನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಈ ಸಾಯಿ ರಮೇಶ್ ಪ್ರೊಡಕ್ಷನ್ ಲಾಂಛನದಲ್ಲಿ ಭಗೀರಥ ಟೈಟ್ಲ್ ಮತ್ತು ಸೀಟ್ ಸೂಪರ್ ಟೈಟ್ ಈಸ್ ಸೂಪರ್. ಭಗೀರಥ ಪಿಕ್ಚರ್ನಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸ್ವಲ್ಪ ಮಾತ್ರ ತೋರಿಸಿದ್ರು, ಫೈಟ್ ಗಿಟ್ ತೋರಿಸಿದ್ರು, ಸಾಂಗ್ ತೋರಿಸಿದ್ರು, ಎಲ್ಲವೂ ಕೂಡ ಮೆಲುಕು ಹಾಕ್ಬೋದು. ಆ ಥರ ಮಾಡಿದ್ದಾರೆ ನಮ್ಮ ಡೈರೆಕ್ಟು, ರಚನೆ ನಿರ್ದೇಶನ ಮಾಡಿದಂಥ ಶ್ರೀಮದ್ ರಾಮ್ ಜನಾರ್ದನ್ ಅವರು ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಪಿಕ್ಚರ್ ನೋಡಿದಾಗ ಏನೋ ಪಿಕ್ಚರ್ನಲ್ಲಿ ಒಂದು ಗ್ಲಿಟಿನ್ಸ್ ಕಾಣ್ತದೆ. ಬೇರೆ ಪಾತ್ರಗಳೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ನೋಡಿದ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀರಿ. ಈಗ ಹೀರೋ ನೋಡಿದ್ವಿ, ಹೀರೋಯಿನ್ಗಳು ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂತಂದರೆ, ನಮ್ಮ ಮೇಡಮ್ ಶೈಲಜಾ ನಾಗ್ ಅವರೊಂದು ಆಡಿಯೋ ಕಂಪ್ನಿ ಮಾಡಿದ್ದಾರೆ. ನನಗೆ ಗೊತ್ತಾಗಿರಲಿಲ್ಲ, ಈಗಲೇ ಗೊತ್ತಾಗಿದ್ದು ನನಗೆ. ಆಡಿಯೋ ಕಂಪ್ನಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿ ಅವರು ಬಂದು ಈ ಸಾಂಗ್ಗಳನ್ನು ನೋಡಿ ಮೆಚ್ಚಿಕೊಂಡು ತಗೊಂಡಿರೋ ನಿಜವಲ್ಲ ಪಿಕ್ಚರ್ಗೆ ಒಂದು ಬೆನ್ನೆಲುಬು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಹೊಸದಾಗಿ ಬಂದಂಥವ್ರಿಗೆ ಈ ಥರ ನುರಿತವಂತಹ ನಮ್ಮ ಶೈಲಜಾ ನಾಗ್ ಕಂಪ್ನಿಯವರು ಆಡಿಯೋ ರೈಟ್ಸ್ ತಗೊಂಡಿರೋದು ನಂಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವ್ರು ತಗೊಂಡಿರೋದೇ ನಿಮ್ಗೆ ಶುಭ ಸೂಚನೆ ಅಂತ ನಾನು ಅನ್ಕೋತೀನಿ. ಪಿಕ್ಚರ್ಗೆ ನೀವು ಖಂಡಿತ ಒಳ್ಳೆದಾಗಲಿ. ಈ ಪಿಕ್ಚರ್ನಲ್ಲಿ ನೀವು ನಿಮ್ಮನ್ನು ನೋಡಿದ್ರೆ ಕೆಲವು ಹೀರೋಯಿನ್ಗಳ ಹೆಸರು ನನಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಚಂದನಾ ರಾಘವೇಂದ್ರ ಅವರು, ನಿಸರ್ಗ ಅವರು, ರೂಪಶ್ರೀ ಅವರು, ಒಳ್ಳೊಳ್ಳೆ ಹೆಸರು ಚೆನ್ನಾಗಿಟ್ಟಿದ್ರಿ. ವಿಶಾಖ್ ಗೌಡ ಅವರು ಚೆನ್ನಾಗಿ. ಜೊತೆಗೆ ನನಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಥ್ರಿಲ್ಲರ್ ಮಂಜುಲ್ ಕೂತಿದ್ದಾರೆ ಇಲ್ಲಿ. ಅವ್ರು ಹೇಳಾಗೇ ಇಲ್ಲ, ಅವ್ರ ಬಗ್ಗೆ ಏನು ಹೇಳಿದ್ರು ಕೂಡ ಈ ಸೂರ್ಯನ ಚಂದ್ರನ ಹೊಗಳ್ದಂಗೆ ಆಗುತ್ತೆ. ನಾವು ಅವ್ರು ಅಷ್ಟರ ಮಟ್ಟಿಗೆ ಕೂರಿಸಿ ಅವ್ರ ಮೇಲೆ ಅವರು ಬೇಕಾದಷ್ಟು ಚಿತ್ರಗಳಿಗೆ ಫೈಟ್ ಮಾಡಿದ್ದಾರೆ. ನಮ್ಮ ಚಿತ್ರಗಳಿಗೂ ಮಾಡಿದ್ದಾರೆ, ನಮ್ಮ ಭಾವಚಿತ್ರಗಳು ಮಾಡಿದ್ದಾರೆ, ಎಲ್ಲ ಚಿತ್ರಗಳಿಗೂ ಫೈಟ್ ಮಾಡಿದ್ರಂತ. ಜೊತೆಗೆ ಅವ್ರು ಕಲಾವಿದರು ಕೂಡ ಹೌದು. ನಾನೇನು ಕಡಿಮೆ ಅಂದ್ಬಿಟ್ಟು ಅವ್ರಂತ ಹೀರೋನು ಅವರು ಮಾಡಿದ್ದಾರೆ. ನಿಜವಾದ ಖುಷಿ ಆಗ್ತದೆ. ಯಾಕಪ್ಪ ಅಂದರೆ ಈ ಕಲಾವಿದರು ಇದೊಂದು ಬಿಡದ ಚಟ ಅಲ್ಲೇನಮ್ಮ. ನೋಡಿ ನೀವು ಚೆನ್ನಾಗಿ ಹಾಡಿದ್ರಿ ನಿಮಗೆ ಕೇಳ್ಪಟ್ಟೆ. ಇವಾಗ ಒಂದೇನಪ್ಪ ಅಂತಂದರೆ ಈ ಭಗೀರಥ ಹೆಸರಿದೆಯಲ್ಲ ಟೈಟ್ಲು, ಅದು ಏನೋ ಒಂದು ಅಟ್ರಾಕ್ಟ್ ಇದೆ, ಏನೋ ಒಂದು ಮಿಂಚಿಂಗ್ ಇದೆ, ಶಾರ್ಪ್ ಇದೆ ಆ ಭಗೀರಥ ಟೈಟ್ಲಲ್ಲಿ. ನಿಜವಾಗ್ಲೂ ಕೂಡ ಈ ಹಾಡುಗಳು ನೋಡಿದ್ವಿ, ಸಿನಿಮಾಗಳ ಹಾಡುಗಳು ನೋಡಿದ್ವಿ, ಕೆಲವು ಸೀನ್ಗಳು ನೋಡಿದ್ವಿ, ಫೈಟ್ ನೋಡಿದ್ವಿ. ನಮ್ಮ ಹೀರೋ ಫೈಟ್ ಮಾಡಿರೋದು ನೋಡಿದಾಗ ಇನ್ನು ಸ್ವಲ್ಪ ಚೂರು ಏನೇನೋ ಮಾಡಬೇಕಾಯ್ತು ಅನ್ಸುತ್ತೆ. ಸ್ವಲ್ಪ ಆಕ್ಟಿಂಗ್ ಮಾಡುವಾಗ ಇನ್ನು ಸ್ವಲ್ಪ ಅರ್ಥಬೇಕು, ನುರಿಬೇಕಾಗ್ತದೆ. ಯಾಕೆಂದರೆ ಏನಂತೀರಮ್ಮ ನೀವು ಸರ್? ಯಾಕೆ ನಿಮಗೆಲ್ಲ ಗೊತ್ತಿರುತ್ತೆ.
ಯಾಕೆಂದ್ರೆ ಸ್ವಲ್ಪ ಕಷ್ಟಪಡ್ಬೇಕಾಗಿತ್ತು, ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅದು ಅನ್ಕೋತೀನಿ ನಾನು. ಚೆನ್ನಾಗಿ ಮಾಡಿರಿ, ಇಲ್ಲಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಮಾಡಿದ್ದೀರಿ. ಫೈಟ್ ಗೀಟಲ್ಲಿ ತುಂಬ ಚೆನ್ನಾಗಿ ಮಿಂಚ್ತೀರಿ, ಚೆನ್ನಾಗಿ ಕಾಣ್ತೀರಿ, ಖುಷಿ ಆಗ್ತದೆ. ಜೊತೆಲಿ ಹೀರೋಯಿನ್ಗಳು ಮಾಡಿದಿರಿ, ಹೀರೋಯಿನ್ ಇಟ್ಕೊಂಡಿದ್ರಿ, ಹಿಂದಿ ಇದ್ರಿ. ಓಕೆ, 4 ಜನ ಹೀರೋಯಿನ್ಗಳ ಬೆಣ್ಣೆ ಹಾಕ ಏನ ಕಥೆ ಅಲ್ವಾ? ವೆರಿ ಗುಡ್. ಅಲ್ಲಿ ಕೃಷ್ಣ ಪರಮಾತ್ಮ ಇದ್ದಂಗೆ. ಇರ್ಲಿ ಒಳ್ಳೇದಾಗ್ಲಿ. ನಮ್ಗೆ ಏನಪ್ಪ ಅಂದ್ರೆ ಪಿಕ್ಚರ್ ಟೋಟಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಏನಾರು ಹಾಕೊಳ್ಳಿ, ಪಿಕ್ಚರ್ ಚೆನ್ನಾಗಿ ಬರಬೇಕು, ಆಡಿಯನ್ಸ್ ಒಪ್ಕೋಬೇಕು. ನನಗೆ ಇನ್ನೊಂದು ಖುಷಿ ಏನಪ್ಪ ಆಗಿದ್ದಂದ್ರೆ, ಇಲ್ಲಿ ಬಂದಾಗ ಫಸ್ಟು ನಾ ಬಂದು ಯಾರೂ ಕಾಣಲಿಲ್ಲ. ಆಮೇಲೆ ಎಲ್ಲ ನನ್ನ ತಮ್ಮದಿರು ಬಂದರು, ಮೇಡಮ್ ಬಂದು ಎಲ್ಲ ಬಂದರು. ಇಲ್ಲಿ ಇದು ಥಿಯೇಟ್ರ್ನಲ್ಲಿ ಹೌಸ್ಫುಲ್ ಆಗಿದೆ, ಇದು ಖುಷಿ ಇದೆ, ಇದೊಂದು ಖುಷಿ ಕೊಡುತ್ತೆ. ಇಲ್ಲಿ ಆಡಿಯೋ ಬಿಡುಗಡೆಯಿಂದ ಎಷ್ಟು ಹೌಸ್ಫುಲ್ ಆಗಿದೆಯೋ ಅದೇ ರೀತಿ ಚಿತ್ರ ಬಿಡುಗಡೆ ಆದಾಗಲೂ ಕೂಡ ಚಿತ್ರಮಂದಿರ ಹೌಸ್ಫುಲ್ ಆಗಬೇಕು, ಚೆನ್ನಾಗಿ ಹೋಗ್ಬೇಕು ಅಂತ ನನ್ನ ಆಸೆ. ಯಾಕಪ್ಪ ಅಂತಂದರೆ ಹೊಸಬರು ಬಂದಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ ಪಿಕ್ಚರ್ನ. ದಯವಿಟ್ಟು ನಾವು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡೋಣ. ಜೊತೆಗೆ ನಮ್ಮ ಮೀಡಿಯಾ ಪ್ರತಿನಿಧಿಗಳು ಬಂದಿದ್ದಾರಲ್ಲ, ಅವ್ರ ಮುಖ್ಯ ನಮಗೆ. ಅವ್ರು ಎಷ್ಟು ಮಟ್ಟ ನಮ್ಮನ್ನು ಹೈಪ್ ಮಾಡ್ತಿರೋ, ಪಿಕ್ಚರ್ ಚೆನ್ನಾಗಿದೆ, ಹೇಗೆ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ, ನೀವು ಎಷ್ಟು ಮಟ್ಟಿಗೆ ಹೇಳಿ ಪ್ಲಸ್ ಆಗುತ್ತೆ, ನೀವು ಹೇಳೋ ಮಾತ್ರ ನಮ್ಗೆ ಪ್ಲಸ್ ಆಗುತ್ತೆ, ಆ ಪಿಕ್ಚರ್ ನಿಂತ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ದ. ನಿಜವಾಗ್ಲೂ ಕೂಡ ದಿವಸ ಇಲ್ಲಿ ಎಲ್ಲ ಕೂತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಮ್ಮ ಸ್ಟಂಟ್ ಮಾಸ್ಟರ್ ಇದ್ದಾರೆ, ಇನ್ಯಾರಿದ್ದಾರೆ ಇದಕ್ಕೆ ನಿರ್ಮಾಪಕ 3 ಜನ ಅನ್ಕೊಳ್ತಾವೆ. ರಮೇಶ್ ಗೌಡ್ರು, ಭೈರಪ್ಪ ಗೌಡ್ರು, ಚೇತನ್. ಆಯ್ತು ಎಲ್ಲರೂ ಸೇರ್ಕೊಂಡು ಮಾಡಿದ್ದೀರಿ ಅಂದ್ರೆ ಹೌದು. ಹನಿಗೂ ಮೊದಲೇ ಹೇಳಿದ್ನಲ್ಲ, ಈ ಬಂಗಾರ ಮನಸ್ಸದಲ್ಲಿ MP ಶಂಕರ್ ಹೇಳಿಲ್ವ, ಹನಿಗೆ ಓಡಿದ್ರೆ ಹಳ್ಳ, ತೆನೆಗೆ ಓಡಿದ್ರೆ ಭತ್ತ ಅಂತ ಹೇಳ್ತಿರಲ್ಲ, ಹಾಗೆ ಎಲ್ಲ ಸೇರ್ಕೊಂಡು ಮಾಡಿದಿರಿ. ನಿಜವಾಗ್ಲೂ ಕೂಡ ಭಗೀರಥನ ಚಿತ್ರ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಓಡಬೇಕು, ನಿಮ್ಮೆಲ್ಲರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು. ಮೇಲಾಗಿ ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಈ ಆಡಿಯೋವನ್ನು ಒಳ್ಳೆ ಹೆಸರಾದಂಥ ಕಂಪನಿಯವರು ಶೈಲಜಾ ನಾಂಗವ್ರು ತಗೊಂಡಿರೋದು ನಿಜವಾಗ್ಲೂ ಖುಷಿ ಕೊಡುತ್ತೆ ನಮಗೆ. ನಾನು ನಿಜವಾಗ್ಲೂ ಆಶ್ಚರ್ಯಪಟ್ಟೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಹಾಡು ಯಾಕೆ ಸಕ್ಸಸ್ ಆಗುತ್ತೆ, ಯಾಕೆ ಬೆಳಕಿಗೆ ಬರುತ್ತೆ, ಯಾಕೆ ಇದನ್ನು ಬಿಡುಗಡೆ ಬಿಸ್ನೆಸ್ ಆಗುತ್ತೆ ಅಂತ ಅವ್ರು ನಿಜವಾಗ್ಲೂ ಮನಸ್ಸು ಮಾಡಿರೋದು ನಮಗೆ ಪ್ಲಸ್ ಪಾಯಿಂಟ್ ಪಿಕ್ಚರ್ಗೆ ಅಂತ ಹೇಳ್ತಾ, ನಿಜವಾಗ್ಲೂ ನಮ್ಮನ್ನೆಲ್ಲ ಕರೆಸಿ ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಕೊಟ್ಟಂಥ ಈ ಭಗೀರಥ ಚಿತ್ರ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹಾಗೂ ಛಾಯಾಗ್ರಾಹಕರಿಗೆ, ಸ್ಟಂಟ್ ಮಾಸ್ಟರ್ ನಮ್ಮ ಮಂಜಣ್ಣ ಬಂದಿದ್ದಾರೆ, ಅವರು ಕೂಡ. ಏಕೆ ಎಲ್ಲರೂ ಸೇರಿಸೋದ್ರ ಕಷ್ಟ, ಎಲ್ಲರೂ ಸೇರಿಸಿ ಮಾಡಿದ್ದೀರಿ. ಎಲ್ಲ ಕಲಾವಿದರಿಗೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ನಟಿಸಿರುವ ಈ ಚಿತ್ರ ಇವರು ಆಲ್ರೆಡಿ ಸುಮಾರು 2-3 ಪಿಕ್ಚರ್ ಮಾಡಿದ್ದಾರೆ, ಆದರೆ ಇದು ಮತ್ತೆ ಮಾಡಿದ್ದಾರೆ. ತುಂಬ ಸ್ಟಂಟ್ ಆಗ್ಬೋದು, ಸಾಂಗ್ ಆಗ್ಬೋದು, ಎಲ್ಲ ಥರದಲ್ಲೂ ಎಲ್ಲ ಥರ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮತ್ತು ಈ ಚಿತ್ರದಲ್ಲಿ ದುಡ್ದಂಥ ಹಿಂದೆ ತಂತ್ರಜ್ಞರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲರೂ ತುಂಬ ಅವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರ ನಾನು ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ, ನೋಡಿ ಮತ್ತೆ ಅವ್ರ ನಿರ್ಮಾಪಕರನ್ನ ಮೀಟ್ ಮಾಡಿ ಮಾತಾಡ್ತೀನಿ. ತುಂಬ ಒಳ್ಳೆಯದಾಗಲಿ, ಯಾವ ಥರದ ಈ ಒಂದು ಸಂಸ್ಥೆ ಇನ್ನು ಮುಂದೆ ಬೆಳೀಲಿ, ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಅದಕ್ಕೆ ಒಳ್ಳೇದಾಗಲಿ, ಇನ್ನು ಒಳ್ಳೊಳ್ಳೆ ಪಿಕ್ಚರ್ ಮಾಡಿ ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲ್ಲ ನಮ್ಮ ಹಿತೈಷಿಗಳಿಗೆ ಮತ್ತು ವೇದಿಕೆ ಮೇಲಿರುತ್ತೆ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಎರಡೇ ಮಾತು, ಜಾಸ್ತಿ ಮಾತಾಡಲ್ಲ, 4 ಮಾತು ಮಾತಾಡ್ತೀನಿ. ಅದರಲ್ಲಿ 1 ಮಾತು ನಾನು ಹೇಳಲೇಬೇಕು. ನನಗೆ ಈ ವೇದಿಕೆ ಸ್ವಲ್ಪ ತುಂಬ ಸ್ಪೆಷಲ್. ಯಾಕೆಂದರೆ ನಾನು ಫೈಟ್ರಾಗಿ ಅಣ್ಣಾರ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಪಿಕ್ಚರ್ ಮುಖಾಂತರ. ಅದಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಗೋವಿಂದರಾಜ್ ಸಾರು, ಶ್ರೀನಿವಾಸ್ ಅವರು, ಚೆನ್ನೇಗೌಡರು ಸರ್ ಇಲ್ಲೇ ಇದ್ದಾರೆ. ಜೊತೆಗೆ ದೊಡ್ಡ ಮನೆ ಮಗಳು ಮಹಾಲಕ್ಷ್ಮಿ ಆಗಿರುವಂಥ ಲಕ್ಷ್ಮಿ ಅಕ್ಕ ಅವರು ಇದ್ದಾರೆ. ಸೊ ಈ ಒಂದು ವೇದಿಕೆಯಲ್ಲಿ ನಾನು ಅಣ್ಣವ್ರ ಕುಟುಂಬನ ಲೈಫ್ ಲಾಂಗ್ ನೆನೆಸ್ಕೊತೀನಿ. ಏಕೆಂದರೆ ನಾನು ಸ್ಟೆಂಟ್ ಮ್ಯಾನಿಗೆ ಹೆಸರು ಮಾಡಿದ್ದು ಆ ಕಂಪನಿ ಮುಖಾಂತರ. ನನ್ನ ಆನಂದ್ ಸಿನಿಮಾ ಮುಖಾಂತರ ಕೈ ಹಿಡಿದು
ನನ್ನ ಕೊನೆಯವರೆಗೂ ನಾನು ಫೈಟರ್ ಆಗಿ ಹಲವಾರು ಚಿತ್ರಗಳಲ್ಲಿ ಆ ಸಿನಿಮಾದಲ್ಲಿ ಪ್ರತಿ ಸಿನಿಮಾಕ್ಕೂ ಕರೀತಾ ಇದ್ರು. ನನ್ನ ಅಣ್ಣವರು ದೊಡ್ಡ ಫ್ಯಾನ್, ನನ್ನ ಅಣ್ಣವ್ರು ದೊಡ್ಡ ಫ್ಯಾನು. ಅವ್ರ ಜೊತೆ 4-5 ಸಿನಿಮಾ ಫೈಟರ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಕಂಪನಿ ಶಿವಣ್ಣನ ಜೊತೆ ಇರ್ಬೋದು, ಪುನೀತ್ ಅವ್ರ ಜೊತೆ ಇರ್ಬೋದು, ಹಾಗೆ ರಾಘಣ್ಣನ ಜೊತೆ. ಅದೇ ರೀತಿ ನಾನು ಫೈಟರ್ ಆಗಿ ಯಾರ್ಯಾರ ಜೊತೆ ಕೆಲಸ ಮಾಡಿದ್ನೋ ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಸ್ಟರ್ಗೂ ಕೆಲಸ ಮಾಡಿದೆ. ಅಣ್ಣವ್ರ ಜೊತೆ ಒಡ ಹುಟ್ಟಿದವರು. ಆಮೇಲೆ ಶಿವಣ್ಣಂದು ಎಲ್ಲ ಸಿನಿಮಾಗಳು ಒಂದು 25 ಸಿನಿಮಾ 26 ಸಿನಿಮಾ ಆ್ಯಕ್ಷನ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. 7-8 ಸಿನಿಮಾ ಫೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ಆಮೇಲೆ ಪುನೀತ್ ಅವ್ರದ್ದು ಮಾಡಿದ್ದೀನಿ. ಸೊ ನಾನು ಭಾಳ ಖುಷಿ ಆಯ್ತು ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಬಂದಿರೋದು. ಸೊ ಈ ಥ್ರಿಲ್ಲರ್ ಮಂಜು ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಈ ಕಂಪ್ನಿಯನ್ನು ನಾನು ಮಾಡಿದಂಥ ಹೆಸರೇ ಕಾರಣ. ಅದನ್ನು ನಾನು ಲೈಫ್ ಲಾಂಗ್ ಮರೆಯಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಭಗೀರಥ 4 ಆ್ಯಕ್ಷನ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ನನಗೆ ಜಯಪ್ರಕಾಶ್ ಅವರು ಫಸ್ಟ್ ನಾನು ನೈಟ್ ಫೈಟ್ ಕಂಪೋಸ್ ಮಾಡಿದೆ ಮೈಸೂರಲ್ಲಿ. ಅದು ಮಾಡಬೇಕಾದ್ರೆ ಇವ್ರನ್ನ ನೋಡಿದಾಗ ಹೇಗೆ ಮಾಡ್ಬೋದು ಇವ್ರ ಆ್ಯಕ್ಷನ್ನು ಅಂತ ಸ್ವಲ್ಪ ನನಗೆ ಡೌಟ್ ಇತ್ತು. ಒಂದು 2-3 ಆ್ಯಕ್ಷನ್ ಕಂಪೋಸ್ ಮಾಡಿದೆ. 2-3 ಆ್ಯಕ್ಷನ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಯಾಕಂದ್ರೆ ಅವ್ರದ್ದು ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಷನಲ್ಲಿ, ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಭಾಳನೇ ಡೂಪ್ ಇಲ್ಲದೆ ನಾನು ಫೈಟ್ ಕಂಪೋಸ್ ಮಾಡಿದೆ. ಭಾಳನೇ ಪ್ರತಿಯೊಂದು ಶಾರ್ಟ್ ನಾನು ಏನು ಹೇಳ್ತೀನೋ ಅದೇ ರೀತಿ ಅವ್ರು ನನಗೆ ಸಾಥ್ ಕೊಟ್ಟು ಆ ಒಂದು ಫೈಟ್ ಹೈಲೈಟ್ ಆಗೋದಕ್ಕೆ ಕಾರಣ ಆದರು. ಇದೇ ರೀತಿ ಪ್ರತಿ ಆ್ಯಕ್ಷನಲ್ಲೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಾಗಿ ನಾನು ಕಂಪೋಸ್ ಮಾಡಿಕೊಂಡು ಆಮೇಲೆ ಅವರ ಒಂದು ಇಂಟ್ರೆಸ್ಟ್ನ ನಾನು ಯೂಸ್ ಮಾಡಿಕೊಂಡು 4 ಆ್ಯಕ್ಷನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬರೋದಕ್ಕೆ ಕಾರಣ ಆಯಿತು. ನಮ್ಮ ಜಯಪ್ರಕಾಶ್ ಅವರು ತುಂಬಾ ಇಂಟ್ರೆಸ್ಟ್ ಇದೆ. ಫಸ್ಟ್ ಆಫ್ ಆಲ್ ಅವರ ಆರ್ಟಿಸ್ಟ್ ಆ ಇಂಟ್ರೆಸ್ಟ್ ಇರಬೇಕು, ಒಂದು ಇನ್ವಾಲ್ವ್ಮೆಂಟ್ ಇರಬೇಕು, ಆ ಇಂಟ್ರೆಸ್ಟ್ ಇರಬೇಕು. ಸೊ ಭಾಳನೇ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆ್ಯಕ್ಷನ್ಸು. ಅದೇ ರೀತಿ ಚಂದನ್ ಅವರು ಕೂಡ ಭಾಳ ಅವರ ಒಂದು ಆ್ಯಕ್ಷನಲ್ಲಿ ಇರ್ತಾರೆ ಕ್ಲೈಮ್ಯಾಕ್ಸ್ ಫೈಟಲ್ಲಿ. ಅವರು ವೆರಿ ನೈಸ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್. ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗೆ ನಿಮ್ಮ ಎಕ್ಸ್ಪ್ರೆಷನ್ಸು ಇದೆಲ್ಲ. ಸೊ ಓವರ್ ಆಲ್ ಭಗೀರಥ ನಮ್ಮ ರಾಮ್ ಜನಾರ್ದನ್ ಡೈರೆಕ್ಷನಲ್ಲಿ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು. ರಾಮ್ ಜನಾರ್ದನ್ ಅವರು ತುಂಬ ನೀಟ್ ಡೈರೆಕ್ಟ್ರು. ಅವರು ಎಲ್ಲೂ ಒಂಚೂರು ಕನ್ಫ್ಯೂಷನ್ಸ್ ಇಲ್ಲ. ಅವ್ರು ಏನು ಸ್ಕ್ರಿಪ್ಟಲ್ಲಿ ಅಂದ್ಕೊಂಡಿರ್ತಾರೆ ಅದೇ ಥರ ಅಲ್ಲಿ ಅದನ್ನು ಆ ಶಾರ್ಟ್ಸ್ ಅದೇ ರೀತಿ ಕಂಪೋಸ್ ಮಾಡ್ತಾ ಇರ್ತಾರೆ. ಅಂದರೆ ಲೀಡ್ ಸೀನ್ಸ್ ನಾನು ಆ್ಯಕ್ಚುಲಿ ನಾನು ಈಗ ಫೈಟ್ಗೆ ಹೋಗ್ಬೇಕಂದ್ರೆ ಆ ಲೀಡ್ ಸೀನ್ಸು ಡೈರೆಕ್ಟರ್ ತೆಕ್ಕೊಟ್ಮೇಲೆ ನಾನು ಸ್ಟಾರ್ಟ್ ಮಾಡಬೇಕು. ಅದನ್ನೆಲ್ಲ ಗಮನಿಸ್ತಾ ಇದೆ. ತುಂಬ ಅದ್ಭುತವಾಗಿ ಮಾಡಿಬಿಟ್ಟು ಮಾಸ್ಟರ್ ಈಗ ನೀವು ಫೈಟ್ ಸ್ಟಾರ್ಟ್ ಮಾಡಿ ಅನ್ನೋರು. ಸೊ ಆಲ್ ದಿ ಬೆಸ್ಟ್ ರಾಮ್ ಜನಾರ್ದನ್ ಅವರೇ, ನಿಮಗೂ ಒಳ್ಳೇದಾಗಲಿ. ಸೊ ನಮ್ಮ ಜಯಪ್ರಕಾಶ್ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಹೆಸರು ಬರಲಿ. ಇದೇ ಥರ ಈ ಭಗೀರಥ ನಮ್ಮ ಸಾರ್ ಹೇಳ್ದಂಗೆ ಒಂದು ಅದ್ಭುತವಾದಂಥ ಒಂದು ಟೈಟ್ಲು, ಒಳ್ಳೆ ಟೈಟ್ಲ್ ನಿಜವಾಗ್ಲು. ಇದೇ ಫೆಬ್ರವರಿ 7ನೇ ತಾರೀಕು ಬರ್ತಾ ಇದೆ. ನಮ್ಮ ಇಡೀ ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನೇ ಯಶಸ್ವಿಗೊಳಿಸಲಿ ಅಂತ ಕೇಳ್ಕೊಂತ ಈ ಚಿತ್ರದ ನಿರ್ಮಾಪಕರಿಗೂ ಒಳ್ಳೇದಾಗಲಿ. ನಮ್ಮ ಬೈರೇಗೌಡರು, ಚೇತನ್ ಅವರು, ರಮೇಶ್ ಅವರು, ಸೊ ಎಲ್ರಿಗೂ ಒಳ್ಳೇದಾಗಲಿ. ಇನ್ನು ಇದೇ ರೀತಿ ಅತಿ ಹೆಚ್ಚು ಸಿನಿಮಾಗಳು ನಿಮ್ಮ ಒಂದು ಸಂಸ್ಥೆ ಮುಖಾಂತರ ಬರಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ವರ್ಗದವರಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರಗಳು. ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಭಗೀರಥ ಸಿನಿಮಾದಲ್ಲಿ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿರುವಂತಹ ಸೂರ್ಯಪ್ರಕಾಶ್ ಎನ್ನುವಂತಹ ಹುಡುಗ ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಂಡು ರಾಮರಾಜ್ಯದ ಥರ ನಮ್ಮ ದೇಶನ ಮಾಡಬೇಕು, ನಮ್ಮ ಊರನ್ನ ಮಾಡಬೇಕು ಅಂತ ಒಂದು ಚಿಕ್ಕ ಲೇಔಟ್ನ ಮಾದರಿ ಲೇಔಟ್ ಆಗಿ ಮಾಡ್ತಾರೆ. ಯಾರು ಈ ಮನುಷ್ಯ ಅಂತ ಹುಡ್ಕೊಂಡು ಹೋಗುವಂಥ ಕ್ಯಾರೆಕ್ಟರ್ ನಂದು. ಗುಡ್ ನ್ಯೂಸ್ ಗಾಯತ್ರಿ ಅಂತ ಅಂದ್ಬಿಟ್ಟು ಒಬ್ಳು ಜರ್ನಲಿಸ್ಟ್ ಹೇಗಾದರೂ ಮಾಡಿ ಸೂರ್ಯಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ತಗೊಳ್ಬೇಕು ಅಂತ ಹೋರಾಡ್ತಾ ಇರ್ತಾಳೆ. ಅವಾಗ ಸೂರ್ಯಪ್ರಕಾಶ್ ಅವ್ರು ಸಿಗ್ತಾರೆ. ಅದು ಸ್ನೇಹ ಪ್ರೀತಿಗೆ ಕನ್ವರ್ಟ್ ಆಗತ್ತೆ. ಇಂಥ ಸಮಯದಲ್ಲಿ ಅಚಾನಕ್ಕಾಗಿ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೀತಾ ಇರುತ್ತೆ. ಅದ್ರದ್ದು ಮೂಲನ ಹುಡ್ಕೊಂಡು ಹೋಗ್ತಾಳೆ ಗುಡ್ ನ್ಯೂಸ್ ಗಾಯತ್ರಿ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ, ಅವಳಿಗೆ ಏನೇನು ತೊಂದರೆ ಆಗತ್ತೆ. ಅಂಡ್ ಭಗೀರಥ ತನ್ನ ಗಂಗೆನ, ಈಗ ಪುರಾಣದ ಕತೆಗೆ ಹೋದ್ರೆ ಶಿವ ವಿಷ ಕುಡಿದಾಗ ಗಂಗೆನ ಭೂಮಿಗೆ ತಗೊಂಡ್ ಬರೋದಕ್ಕೆ ಯಾವ ರೀತಿ ತಪಸ್ ಮಾಡ್ತಾನೆ, ಅದೇ ರೀತಿ ಈ ಭಗೀರಥ ತನ್ನ ಗಂಗೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ತಪಸ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ಅಂಡ್ ಆಕ್ಚುಲಿ ನಾನು ಜಯಪ್ರಕಾಶ್ ಅವ್ರಿಗೆ ರಿಯಲ್ ಲೈಫ್ ಭಗೀರಥ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಅಂಡ್ ಹ್ಯಾಟ್ಸ್ ಆಫ್ ಟು ಆರ್ ಡೈರೆಕ್ಟರ್ ಜನಾರ್ದನ್ ಸರ್. ಶೂಟಿಂಗ್ ನಡೀತಾ ಇರುತ್ತೆ, ಮಧ್ಯದಲ್ಲಿ ಹೀರೋನ್ ಕರೀರಿ ಅಂತ ಅಂದ್ರೆ 100 ದಿನ ಸತತವಾಗಿ ಮೈಸೂರಲ್ಲಿ ಕಾವೇರಿ ಚಳವಳಿ ನಡೀತಾ ಇತ್ತು. ಅಂಡ್ ಅವ್ರ ಮಾದರಿನಲ್ಲಿ ಅವ್ರ ನೇತೃತ್ವದಲ್ಲಿ ನಡೀತಾ ಇದ್ದಿತ್ತು. ಸೊ ಶೂಟಿಂಗ್ ಮಧ್ಯದಲ್ಲಿ ಹೋಗ್ಬಿಡೋರು ಅವರು, ಫೋನ್ ಮಾಡ್ರಿ ಕರೀರಿ, ಎಲ್ರಿ ಹೀರೋ, ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಹೀರೋ ಎಲ್ರಿ ಅಂತ ಅಂದ್ರೆ ಅಲ್ಲಿ ಅವರು ಧಿಕ್ಕಾರ ಅಂತ ಅನ್ಕೊಂಡು 100 ದಿನ ಸತತವಾಗಿ ಕಾವೇರಿ ಚಳವಳಿನ ನಡೆಸಿದ್ದಾರೆ.
ಸೊ ರಿಯಲ್ ಲೈಫ್ ಭಗೀರಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೆ ಪಿ ಅವರೇ. ಥ್ಯಾಂಕ್ ಯು. ಆ್ಯಂಡ್ ಜನಾರ್ದನ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಬರೀ ಡೈರೆಕ್ಟರ್ ಮಾತ್ರ ಅಲ್ಲ, ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸಿಂದ ಹಿಡಿದು ಪ್ರತಿಯೊಂದೂ ಅವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು. ಸರ್, ಇದು ನಿಜವಾಗ್ಲೂ ನೀವು ಈ ಸಿನಿಮಾದ ಭಗೀರಥ ಅಂತ ಹೇಳ್ಬೋದು. ನಿಮ್ಮ ತಪಸ್ಸು ಈ ಸಿನಿಮಾ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಬೆಸ್ಟ್ ಯು ಸರ್. ಆ್ಯಂಡ್ ಚೇತನ್ ಸರ್, ರಮೇಶ್ ಸರ್, ಭೈರಪ್ಪ ಸರ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಎಲ್ಲರೂ ನಾವು ಊರಿಗೆ ಬಂದಾಗ ನಿಮ್ಮ ಊರಿನ ಮಗಳ ಥರ ನೋಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್ ಭಗೀರಥ ಟೀಮ್. ಥ್ಯಾಂಕ್ ಯು. ಇವತ್ತು ಭಾಳ 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 ಸಂತೋಷದ ದಿವಸ. ಏಕೆಂದರೆ ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕುಟುಂಬನೇ ಇವತ್ತು ನಮಗೆ ಭಗೀರಥ ತಂಡಕ್ಕೆ ಸಂಪೂರ್ಣವಾಗಿ, ನನಗೆ ಅಂತಲ್ಲ, ಭಗೀರಥ ತಂಡಕ್ಕೆ, ಭಗೀರಥ ಚಲನಚಿತ್ರಕ್ಕೆ ಇವತ್ತು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೂ ಅವ್ರನ್ನ ಮರೆಯೋದಿಲ್ಲ. ಅವರ ಆಶೀರ್ವಾದ ಇರಲಿ ನಮಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾವು ಡಾಕ್ಟರ್ ರಾಜ್ಕುಮಾರ್ ಮೇರ್ನಟ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂ. 200 ಚಿತ್ರಕ್ಕಿಂತ ಜಾಸ್ತಿ ಮಾಡಿದ್ದಾರೆ ನಿಜ. ಅದ್ರ ಹಿಂದೆ ಯಾರು ಪರಿಶ್ರಮ ಯಾರ್ದು ಅದೆಲ್ಲ ಗೊತ್ತಿದೆ ನಮಗೆ. ಚಿನ್ನೇಗೌಡರು ಇರ್ಬೋದು, ಶ್ರೀನಣ್ಣ ಮಿಸಸ್ ಶ್ರೀನಣ್ಣ ಅವ್ರು ಇರ್ಬೋದು, ಗೋವಿಂದ ಬಹಳ ಬೆನ್ನೆಲುಬು, ಇಡೀ ಕುಟುಂಬಕ್ಕೆ ಬೆನ್ನೆಲುಬು. ಹಾಗಾಗಿ ಅವರು ಮೇರ್ನಟ ಆದ್ರು. ಮತ್ತೆ ಅಷ್ಟು ದೊಡ್ಡ ಇಡೀ ಕರ್ನಾಟಕದಲ್ಲೇ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅನ್ನುವಂಥ ಒಂದು ದೊಡ್ಡ ನಟ, ಸಾರ್ವಭೌಮ ರಾಜ್ಕುಮಾರ್ ಅನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾದರು. ಹಾಗಾಗಿ ಯಾವುದೇ ಆಗಲಿ, ನಾವು ಸಿನಿಮಾನೂ ಅಷ್ಟೇ, ತೆರೆ ಹಿಂದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು ಈಗ ಹೇಳ್ತಾ ಇದ್ರು, ಆಕ್ಚುಲಿ ಅವರು ನಂತರನೇ ಡ್ರೆಸ್ ತರಿಸ್ಕೊಂಡಿದ್ರು. ಕೆಲವು ತುಂಬ ಸೀರಿಯಸ್ ಇದು ಫೈಟ್ ಇದೆ, ಜೆ ಪಿ ನೀವು ಸುಮ್ಮನೆ ಇರಿ ನಾನು ಮಾಡ್ತೀನಿ ಅದನ್ನು ಅಂತ ಹೇಳಿದ್ರು, ತರಿಸ್ಕೊಂಡಿದ್ರು. ಆದರೆ ನಾನು ಮಾಡೋದು ನೋಡಿಬಿಟ್ಟು ಅವರು ನೀವೇ ಮಾಡಿ ಅಂತ ಭಾಳ ಪ್ರೋತ್ಸಾಹ ನೀಡಿದ್ರು, ಸಿಕ್ಕಾಪಟ್ಟೆ ಪ್ರೋತ್ಸಾಹ. ಅದರಲ್ಲೂ ಒಂದೊಂದು ದಿವಸ ಅದು ನಂಗೆ ಭಾಳ ಆಶ್ಚರ್ಯ ಆಯ್ತದೆ. ಅಷ್ಟು ದೊಡ್ಡ ಫೈಟ್ ಒಂದೊಂದು ದಿವಸದಲ್ಲೇ ಮಾಡಿ ಮುಗಿಸಿದ್ದಾರೆ. ಯಾಕೆಂದರೆ ಬೆಳಗ್ಗೆಯಿಂದ 4 ಗಂಟೆವರೆಗೂ ನಾನು ಸ್ಟ್ರೈಕ್ ಭಾಗವಹಿಸ್ತಾ ಇದ್ದೆ, ಎಲ್ಲಿ ಕಾವೇರಿ ಇದ್ದು ಮೈಸೂರು ಅರಮನೆ ಮುಂದೆ. ಮತ್ತೆ 4 ಗಂಟೆ ಮೇಲೆ ಓಡೋಗಿ ಶೂಟಿಂಗ್ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಚಿನ್ನೇಗೌಡರು ಸರ್ಗೆ ಕ್ಷಮೆ ಕೇಳ್ತೀನಿ. ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಅಲ್ಲಿ ಹೋರಾಟ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆದರೂ ಸ್ವಲ್ಪ ಶಕ್ತಿ ಮೀರಿ ಇನ್ವಾಲ್ವ್ಮೆಂಟ್, ತಿಲ್ಲ ಮಂಜು ಸರ್ ಹೇಳ್ದಂಗೆ ಇನ್ವಾಲ್ವ್ಮೆಂಟಲ್ಲಿ ಇದ್ದೆ. ಕ್ಲೈಮ್ಯಾಕ್ಸ್ 2 ದಿವಸ ಮಾಡಿದ್ದಾರೆ ಸರ್. ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ನಾನೇ. ಸೊ ಹಾಗಾಗಿ ಆ ನೀರಿನ ವಿಚಾರ ಬಂದಾಗ, ನಾಡಿನ ನೆಲ ಜಲ ವಿಚಾರ ಬಂದಾಗ ನಾನು ಮನೇಲಿ ಮಲ್ಗೋನಲ್ಲ, ಕೂತ್ಕೊಳ್ಳೋನಲ್ಲ. ಹಾಗಾಗಿ 100 ದಿವಸ ಸತತವಾಗಿ ಮಾಡಿದ್ದೀವಿ. ನಮ್ಮ ರಾಜ್ಯಕ್ಕೆ ನ್ಯಾಯ ಬೇಕೇ ಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಕಳೆದ ಬಾರಿ 1 ತೊಟ್ಟು ನೀರು ಕೂಡ ಮಂಡ್ಯ ಜಿಲ್ಲೆಗೆ ನೀರು ಬಿಡಲಿಲ್ಲ ವ್ಯವಸಾಯಕ್ಕೆ. ಮಂತ್ರಿಗಳೇ ಹೇಳ್ಬಿಟ್ರು ನೀರು ಬಿಡಲ್ಲ ಈ ವರ್ಷ, ನೀರು ಬೆಳೆ ಬೆಳಿಬೇಡಿ ಅಂತ. ನಾವು ಏನು ಸ್ಟಾಕ್ ಮಾಡಿದ್ವಿ KRS ಅಷ್ಟು ನೀರು ಕೂಡ ಇದು ಇವ್ರಿಗೆ ತಮಿಳುನಾಡಿಗೆ ಬಿಟ್ಟಿದ್ದಾಯಿತು. ಅದು ಕೋರ್ಟ್ ನಿರ್ದೇಶನದ ಪ್ರಕಾರವಾಗಿ ಹಂತವಾಗಿ ಅಷ್ಟು ನೀರನ್ನು ನಾವು ಬಿಟ್ಟಿದ್ದೀವಿ. ನಾವು ಕುಡಿಯೋಕ್ಕೆ ಬಿಟ್ಟು ವ್ಯವಸಾಯಕ್ಕೆ ಇಲ್ವೇ. ಹಾಗಾಗಿ ಆ ಹೋರಾಟ ಅನಿವಾರ್ಯ ಆಯಿತು, ಮಾಡಿದೆ. ಏಕೆಂದರೆ ಶೂಟಿಂಗ್ ನಡೆಯುವಾಗ ಸ್ಟಾರ್ಟ್ ಆಗೋಯ್ತು ಅದು ಕಾವೇರಿ. ಹಾಗಾಗಿ ನಾನು ಪ್ರಯತ್ನ ಮಾಡಿದ್ದೀನಿ. ಹಿರಿಯರ ಒಂದು ಮಾತುಗಳು ನನಗೆ ಬುದ್ಧಿವಾದ, ಅವರ ಆಶೀರ್ವಾದ ಅದು. ಹಾಗಾಗಿ ಮುಂದಿನ ನನ್ನ ಎಲ್ಲ ಚಿತ್ರಗಳಲ್ಲೂ ಕೂಡ ಈಗಾಗಲೇ 2 ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಶಕ್ತಿ ಮೀರಿ ನನ್ನ ಒಂದು ಟ್ಯಾಲೆಂಟ್ ಅಥವಾ ಏನಿದೆ ಅದನ್ನು ನಾನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಾರ್ಗೆ ಹೇಳ್ತಾ ಇದ್ದೀನಿ, ಚಿನ್ನೇಗೌಡರು ಸರ್ಗೆ. ಹಾಗಾಗಿ ಅವರ ಆಶೀರ್ವಾದ. ಮ್ಯೂಸಿಕ್ ತಾವೆಲ್ಲ ನೋಡಿದ್ರಿ, ಪ್ರದೀಪ್ ವರ್ಮ ಅವರು ಭಾಳ ಎಕ್ಸ್ಟ್ರಾಡಿನರಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರು ನಾನು ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ, ಸ್ವಲ್ಪ ಯಾವುದಾದ್ರೂ ಒಂದು ಸಾಂಗ್ ಆದರೂ ಸ್ವಲ್ಪ ನೀವು ಹೈಲೈಟ್ ಮಾಡಿ ಅಂತ. ಕೊನೆಗೂ ಮಾಡೇ ಬಿಟ್ಟರು ಅದನ್ನು. ಕೊನೆ ಲಾಸ್ಟ್ಗೆ ಬಂದ ಭಗೀರಥ ಅನ್ನುವಂಥದ್ದು ಕೊನೆಗೆ ಮಾಡಿಕೊಟ್ಟಿದ್ದಾರೆ. ಸಿನಿಮಾ ಗೆಲ್ಲಕ್ಕೆ ಆ ಹಾಡು ಪ್ರಮುಖ ಇದೆ ಅನ್ನುವಂಥ ವಿಚಾರಗಳನ್ನ ಕೂಡ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ತಾವು ಕೂಡ ವೀಕ್ಷಿಸಿದಿರಿ. ಹಾಗಾಗಿ ಈಗ ಟ್ರೈಲರ್ ನೋಡಿದ್ದೀರಾ, ಪ್ರತಿಯೊಂದು ನೋಡಿದ್ದೀರಾ. ಇಷ್ಟು ವಿಚಾರಗಳು. ಮತ್ತು ನನಗೆ ಕೊರಿಯೋಗ್ರಾಫರ್ಸ್ ಅಷ್ಟೇ ಭಾಳ ಚೆನ್ನಾಗಿ ಒಂದು ಹೇಳ್ಕೊಟ್ರು. ಅದನ್ನು ಪ್ರತಿಯೊಂದು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಮಾಡಿದೆ. ಇವತ್ತು ನಮ್ಮ ನಟಿಯವರು ಈಗ ಮಾತಾಡ್ತಿರುವಾಗ ಭಾಳ ಅದ್ಭುತವಾಗಿ ಮಾತಾಡಿದ್ರು. ನಾವು 100ನೇ ದಿವಸ ಸ್ಟ್ರೈಕ್ ಮಾಡಿದಾಗ ಅವರು ಬಂದು ಕೂತರು. ಕೊನೆಯ ದಿವಸ 100ನೇ ದಿವಸ ನಮ್ಮ ಚಂದನ್ ರಾಘವೇಂದ್ರ ಅವರು ಭಾಳ ಕೋಆಪ್ರೇಷನ್. ಅವ್ರಲ್ಲಿ ಸೀರಿಯಲ್ ಮಾಡ್ತಾ ಇದ್ದಾರೆ, ಇಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು, ಸೀರಿಯಲ್ ಮಾಡ್ತಾ ಇದ್ದಾರೆ, ಇಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು. ಭಾಳ ಕಷ್ಟ ಆಯಿತು. ಆದರೂ ಸಿಕ್ಕಾಪಟ್ಟೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ, ನಾವು ಕೂಡ ಮರೆಯೋಕ್ಕಾಗೋದಿಲ್ಲ. ಇನ್ನು ನಿಸರ್ಗ ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಸಾಂಗ್ ಇರ್ಬೋದು, ಇಡೀ ಚಿತ್ರ ಬಂದಿದೆ. ಅದಕ್ಕೆ ನಾವು ಇದು ಕುಟುಂಬದ ಮನರಂಜನೆ ಚಲನಚಿತ್ರ ಅಂತ ಹೇಳ್ಬೋದು. ಇದು ಎಷ್ಟೇ ಒಂದು ಚಾಲೆಂಜಿಂಗ್ ಫೈಟ್ ಎಲ್ಲ ಇದ್ರೂ ಕೂಡ ಕೌಟುಂಬಿಕ ಚಿತ್ರ ಅಂತ ನಾವು ಅದನ್ನು ಘೋಷಣೆ ಮಾಡ್ಬೋದು. ಹಾಗಾಗಿ ನಮ್ಮ ರೂಪಶ್ರೀ ಅವರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಅದರಲ್ಲಿ ನೋಡಿದ್ರಲ್ಲ ತಾವು ಆ ಮಾವ ಅನ್ನುವಂಥ ಒಂದು ಸಾಂಗಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಲಾಸ್ಟಲ್ಲಿ ರಿಷಾ ಗೌಡ ಅವರು
ಆ ಒಂದು ಸಾಂಗಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅದ್ಭುತ, ನೀವು ನೋಡಿ ಅದು ಏನು ಫೋರ್ಸಲ್ಲಿ ಮಾಡಿದ್ದಾರೆ ಸಾಂಗ್ ಅವರು. ಹಾಗಾಗಿ ಎಲ್ಲ ನಮ್ಮನ್ನು ನಾವೇ ಹೊಗಳ್ಕೊಳಕ್ಕಾಗೋದಿಲ್ಲ, ಮತ್ತು ಮಾಧ್ಯಮದವರು ನಮಗೆ ಪ್ರೋತ್ಸಾಹ ನೀಡಲಿ ಅಂತ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ನಿರ್ಮಾಪಕರು ರಮೇಶ್ ಗೌಡ್ರು ಭಾಳ ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಸಿನಿಮಾ ಅಂತ ಹೇಳ್ಬಿಟ್ಟೆ ಮಾಡಿದ್ರು. ಆದರೆ ಹೋಗ್ತಾ ಹೋಗ್ತಾ ಭೈರಪ್ಪ ಗೌಡ್ರು, ಚೇತನ್ ರಮೇಶ್ ಎಲ್ಲ ಕೈ ಜೋಡಿಸ್ಬಿಟ್ರು. ಭಾಳ ದೊಡ್ಡ ಮಟ್ಟದಲ್ಲಿ ಬಂದಿದೆ ಇವತ್ತು. ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ತಂಡದ ಜೊತೆ ನಾನು ಕೆಲಸ ಮಾಡ್ದಂತ. ಕೊನೆ ರಾಮ್ ಜನಾರ್ದನ್, ಓಹೋ ಪಾಪ ಎಲ್ಲ ಕೆಲಸನೂ ಮಾಡಿಬಿಟ್ರು ಅವರು. ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲ, ಇನ್ನೂ ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾದಲ್ಲಿ ಕೀರ್ತಿ ಬರಲಿ ಅಂತ ನಾನು ನಿಜವಾಗ್ಲೂ ಚಾಮುಂಡೇಶ್ವರಿ ದೇವಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ನಮ್ಮ ಏನು ಭಗೀರಥ ಚಲನಚಿತ್ರದಿಂದ ಅವ್ರಿಗೆ ಕೀರ್ತಿ ಬರಲಿ, ಹೆಸರು ಬರಲಿ, ಇನ್ನೂ ಅನೇಕ ಚಿತ್ರಗಳು ಅವ್ರಿಗೆ ಸಿಗ್ಲಿ, ಅವರು ಡೈರೆಕ್ಷನ್ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ, ಇಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಗಣ್ಯರು ತಾವೆಲ್ಲರೂ ಬಂದಿದ್ದೀರಾ. ಚಲನಚಿತ್ರರಂಗದ ಪ್ರತಿಯೊಬ್ಬರು ಇದ್ದೀರಾ, ಇಲ್ಲಿ ಎಲ್ಲರೂ ಇದ್ದೀರಾ. ಭಾಳ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ ನಮ್ಮ ಭಗೀರಥ ತಂಡಕ್ಕೆ. ನಿಮ್ಮ ಆಶೀರ್ವಾದ ಜಾಸ್ತಿನೇ ಸಿಕ್ಕಿದೆ ನನಗೆ. ನಮ್ಮ ಚಲನಚಿತ್ರ ಭಗೀರಥಗೆ ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ಈ ಚಲನಚಿತ್ರ ಯಶಸ್ವಿ ಆಗಲಿಕ್ಕೆ ಮತ್ತೊಮ್ಮೆ ತಾವೆಲ್ಲರೂ ಮನಸ್ಫೂರ್ತಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಿನಿಮಾ ನಾನು ಒಂದು ಸ್ಪೆಷಲ್ ಸಾಂಗಲ್ಲಿ ಮಾಡಿದ್ರು. ಇಡೀ ಸಿನಿಮಾ ನನ್ನ ಸಿನಿಮಾ. ಸೊ ಇಡೀ ಸಿನಿಮಾಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ. ಸೊ 100 days ಓಡಬೇಕು ಸಿನಿಮಾ. ನಾನು ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ಸಾಂಗ್ ಇದೆ ಅಂತ ಹೇಳಿ ನನ್ನ ಕರೆಸಿದ್ರು. ಒಂದು 4 ಡೈಲಾಗ್ಸ್ ಇದೆ ಇವ್ರ ವ್ಯಕ್ತಿತ್ವದ ಬಗ್ಗೆ ಹೇಳೋ ಅಂಥದ್ದು. ಸೊ ಅದು ಏನಂತ ಅಂದರೆ, ಕೊನೆಗೆ ನನಗೆ ಗೊತ್ತಾಯಿತು ಅವ್ರು ಇರೋದೇ ಹಾಗೆ ಅಂತ. ಸೊ ಜೀವನದಲ್ಲಿ ತಾನಾಗಿ ತಾನು ಬೆಳೆಯೋದು ತುಂಬಾ ಕಷ್ಟ ಇದೆ. ಸೊ ಅಂಥ ದೊಡ್ಡ ಮನುಷ್ಯರ ಜೊತೆ ನಾನು ಒಂದು ಪಾರ್ಟ್ ಆಫ್ ಆಗಿದ್ದು ತುಂಬಾ ಹೆಮ್ಮೆ ಇದೆ. ನಮ್ಮ ಡೈರೆಕ್ಟರ್ ಅಂತೂ ಅವ್ರಿಗೆ ತುಂಬ ಡ್ರೀಮ್ಸ್ ಇದೆ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ಸ್ಪೆಷಲಿ ಪ್ರಿಂಟ್ ಹಾಗೆ ಪ್ರೆಸ್, ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಭಗೀರಥ ಚಿತ್ರದ ಟ್ರೈಲರ್ ನೀವೆಲ್ಲರೂ ನೋಡಿದ್ದೀರಾ. ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ಟ್ರೈಲರ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗಿರುತ್ತೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ನನ್ನ ಪಾತ್ರ ರಾಧಾ ಅನ್ನೋ ಒಂದು ಪಾತ್ರ. ಸೊ ರಾಧಾ ಅನ್ನೋ ಒಂದು ಹೆಸರಿಗೂ ಆ ಪಾತ್ರಕ್ಕೂ ಏನು ವ್ಯತ್ಯಾಸ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಟ್ರೈಲರ್ ನೋಡಿದ್ರೂ ಕೂಡ ಗೊತ್ತಾಗಿರುತ್ತೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ನಂದು ಕೂಡ ಭಗೀರಥ ಪ್ರಯತ್ನ ಇದೆ ನಮ್ಮ ಮಾವನ್ನ ಪಡ್ಕೊಳ್ಳೋದ್ರಲ್ಲಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವತ್ತಿನ ಜನ್ರೇಷನ್ ಹುಡುಗಿರು ಹೇಗಿರ್ತಾರೆ, ಹಠಕ್ಕೆ ಬಿದ್ದು ಏನಾದರೂ ಅವರು ರಾಂಗ್ ಡಿಸಿಷನ್ಸ್ನ ತಗೊಂಡ್ರೆ ಅದರಿಂದ ಬಚಾವಾಗುವಾಗ ಅವರು ಏನೆಲ್ಲ ಸಿಚುವೇಶನ್ಸ್ಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಪಾತ್ರ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ನನ್ನ ಪಾತ್ರನ ಡೈರೆಕ್ಟರ್ ರಾಮ್ ಜನಾರ್ದನ್ ಸರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರುವಂತಹ ಪಾತ್ರ ರಾಧಾ ಪಾತ್ರ. ಬಿಕಾಸ್ ನನಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬ ಒಳ್ಳೊಳ್ಳೆ ಸೀನ್ಸ್ಗಳಿತ್ತು. ಎಲ್ಲ ಸೀನ್ಸ್ ಕೂಡ ತುಂಬ ಯುನೀಕ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಮ್ ಜನಾರ್ದನ್ ಸರ್. ಆ್ಯಂಡ್ ನಮ್ಮ JP ಅವ್ರ ಬಗ್ಗೆ ಹೇಳಲೇಬೇಕು. ಆ್ಯಂಡ್ ಅವರು ಇಡೀ ಸಿನಿಮಾ ನಡೆಯುವಾಗ ಅವ್ರ ಎನರ್ಜಿ ಮಾತ್ರ ಎಕ್ಸ್ಟ್ರೀಮ್ ಲೆವೆಲ್. ಅವರ ಎನರ್ಜಿ ಬಗ್ಗೆ ಮಾತಾಡಲೇಬೇಕು. ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವರ ಎನರ್ಜಿ ಬಗ್ಗೆ ಆ್ಯಂಡ್ ಅವರ ಡೆಡಿಕೇಶನ್ ಬಗ್ಗೆ. ಸೊ ಟ್ರೈಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಫೈಟ್ಸು ಕೂಡ. ಆ್ಯಂಡ್ ಥ್ರಿಲ್ಲರ್ ಮಂಜು ಸರ್ ಅವ್ರ ಜೊತೆ ಒಂದು ಫೈಟ್ ಸೀನ್ ನಮಗೆ ಡೈರೆಕ್ಟ್ ಮಾಡಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಪ್ರೊಡ್ಯೂಸರ್ಸ್ ಭೈರಪ್ಪ ಗೌಡ ಸರ್, ಹಾಗೆ ರಮೇಶ್ ಸರ್, ಹಾಗೆ ನಮ್ಮ ಚೇತನ್ ರಮೇಶ್ ಸರ್, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ February 7ಗೆ. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಬೇಕು. ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಒಂದೊಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ, ಇಡೀ ಕುಟುಂಬ ಕುತ್ಕೊಂಡು ನೋಡೋ ಅಂತಹ ಸಿನಿಮಾ ನಮ್ಮ ಭಗೀರಥ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೇ ನಮ್ಮ ಜನಾರ್ದನ್ ಸರ್ ಕೆಲಸ ಮತ್ತೆ ನಮ್ಮೆಲ್ಲ ಕಲಾವಿದರ ಕಲೆನ ನೀವು ಈಗಾಗಲೇ ನೋಡಿದ್ದೀರಾ. ಸೊ ನಮ್ಮ ಚಿತ್ರತಂಡಕ್ಕೆ ಮತ್ತೊಂದು ಶಕ್ತಿ ಅಂತ ಅಂದ್ರೆ ಇವತ್ತು ನಮಗೆ ದೊಡ್ಡ ಮನೆ ಕುಟುಂಬದವರೆಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇರೋದು. ಸೊ ಹಾಗೆ ಡಿ ಬೀಟ್ಸ್ ಮೇಡಮ್ ಅವ್ರು, ಶೈಲಜಾ ಮೇಡಮ್ ಅವ್ರು ಕೂಡ ಬಂದಿರೋದು ನಮ್ಮ ಚಿತ್ರಕ್ಕೆ ಮತ್ತೊಂದು ಶಕ್ತಿ. ಹಾಗೂ ನಾವೆಲ್ಲರೂ ಇದೇ February 7 ಚಿತ್ರಮಂದಿರಕ್ಕೆ ಬರ್ತಾ ಇದ್ದೀವಿ. ನೀವೆಲ್ಲರೂ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಅವರು. ಸೊ ಇನ್ನು ಮುಂದೇನೂ ಹಾಗೆ ಸಪೋರ್ಟ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಸೊ ಇದ್ರ ಮಧ್ಯೆ ನಮ್ಮ JP ಸರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಅಫ್ಕೋರ್ಸ್ ಅವರು ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ. ಸೊ ನಾವೆಲ್ಲ ಟಯರ್ಡ್ ಆಗಿದೆ ಸರ್, ನಮ್ದೊಂದು ಡ್ಯಾನ್ಸ್ ಇದೆ, ನಾವೆಲ್ಲ ಟಯರ್ಡ್ ಆಗಿದೆ ಕೂತ್ಕೋತೀವಿ ಅಂದರು. ಇಲ್ಲ ನಾವು ಮುಗಿಸೋಣ ಬನ್ನಿ ಅಂತ ಅವರು ನಮ್ಮನ್ನ ಕರೆದು ಎನರ್ಜಿ ತುಂಬಿ ನಮಗೂ ಕೂಡ ಮಾಡಿಸಿದ್ದಾರೆ. ಸೊ ಹಾಗೆ ನಮ್ಮ ರಮೇಶ್ ಸರ್ ಆಗಿರ್ಬೋದು, ಭೈರಪ್ಪ ಸರ್, ಚೇತನ್ ರಮೇಶ್ ಅವರು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಶ್ರೀ ಸಾಯಿ ಪ್ರೊಡಕ್ಷನಲ್ಲಿ ಮೂಡ್ ಬಂದಿರೋ ನಮ್ಮ ಭಗೀರಥ ಚಿತ್ರಕ್ಕೆ ನಿಮ್ಮೆಲ್ಲರ
ಪ್ರೋತ್ಸಾಹ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ವೇದಿಕೆ ಇಲ್ಲಿರೋ ಎಲ್ಲ ಗಣ್ಯರಿಗೂ ಗಣ್ಯರೇ ಅವರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಹಾಗೂ ಒಳ್ಳೇದಾಗಲಿ. ಈ ಹಾಡುಗಳು ನಂದು ಮುಂಚೆ ಒಂದು ಹಾಡಿತ್ತಲ್ಲ, ಹಿತ್ತಲಕ್ಕ ಕರಿಬೇಡ, ಅದೇ ಥರ ಇದನ್ನು ಸಕ್ಸಸ್ ಸಿಗಲಿ, ಜಾಸ್ತಿ ಹಿಟ್ ಆಗಲಿ ಈ ಹಾಡುಗಳೆಲ್ಲ. ಆ್ಯಂಡ್ ಮೂವಿಗೆ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಂಗೆ ಮಾತಾಡೋಕ್ಕೆ ಬರಲ್ಲ. ಮಾವ ಮಾವ ಒಪ್ಪಿಕೊಂಡು ಮಾಡು ಈಗ ಪ್ರೇಮ, ಮಾವ ಮಾವ ನಾನು ಸೀತೆ ನೀನೆ ನನ್ನ ರಾಮ, ಇದು ನಮ್ಮ ಸಮಾನ ಹಾಗೂ ಸಂಧಾನ, ಜೋಡಿಯಾಗಿ ಮಾಡಬೇಕು ನಾವು ಪ್ರಯಾಣ, ಆಸೆ ಇದೆ ನಿನ್ನ ಜೊತೆಗೆ ಆಡಬೇಕು ನೀನು ನನ್ನ ಕಣ್ಣ ಮುಚ್ಚನ, ಮಾವ ಮಾವ ಒಪ್ಪಿಕೊಂಡು ಮಾಡು ಈಗ ಪ್ರೇಮ, ಮಾವ ಮಾವ ನಾನು ಸೀತೆ ನೀನೆ ನನ್ನ ರಾಮ. ಇದೇ ಸಂದರ್ಭದಲ್ಲಿ ಹಿತ್ತಲಕ್ಕನೂ ಒಂದು ಲೈನ್ ಹಾಡ್ಬಿಡಿ. ಹಿತ್ತಲಕ್ಕ ಕರಿಬ್ಯಾಡ ಮಾವ ಬಲಿ ನಾಚಿಕೆಯಾಗತೈತಿ, ಒತ್ತಿಕೆಂಡು ನಿಲ್ಲಬೇಡ ಮಾವ ಎದಿಗ ಬರಿಯಾಗತೈತಿ, ತಟಗೂ ತಡಕಬೇಕು ಆಮ್ಯಾಲ್ ಹಿಡಕಬೇಕು, ಹಿತ್ತಲಕ್ಕ ಕರಿಬೇಡ ಮಾವ. ನಮಸ್ಕಾರಗಳು. ಇವತ್ತು ನಮ್ಮ ಭಗೀರಥ ಆಡಿಯೋ ರಿಲೀಸಿಗೆ ನಮಗೆ ಧ್ವನಿ ಕೊಟ್ಟು ನಮಗೆ ಆಶೀರ್ವಾದ ಮಾಡಿ ಬಂದಂಥ ನಮ್ಮ ಹಿರಿಯರಿಗೆ, ನಮ್ಮ ಸ್ಟೇಜ್ ಮೇಲಿರುವಂಥ ಅಣ್ಣ ಚೆನ್ನೇಗೌಡರಿಗೆ ಹಾಗೂ ಲಕ್ಷ್ಮಕ್ಕನವರಿಗೆ, ಗೋವಿಂದಣ್ಣವರಿಗೆ, ಹಾಗೆ ನಮ್ಮ ಸೀನಣ್ಣರವರಿಗೆ ನಮ್ಮ ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಭಗೀರಥ ಚಲನಚಿತ್ರ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲ ಒಳ್ಳೆ ಮನರಂಜನೆಯ ಫಿಲಿಮು, ಎಲ್ಲ ಫ್ಯಾಮಿಲಿ ಕುಂತು ನೋಡುವಂಥ ಫಿಲಿಮು. ನಮ್ಮ ಜನಾರ್ದನ್ ಸಾರು ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಭಗೀರಥ ತಂಡದ ನಮ್ಮ ನಿರ್ಮಾಪಕರ ಕಡೆಯಿಂದ ಅವ್ರಿಗೆ ನಮ್ಮ ಸ್ವಾಗತ ಕೋರ್ತಾ, ಹಾಗೂ ನಮ್ಮ ಮಂಜಣ್ಣವರು ಭಾಳ ಅದ್ಭುತವಾಗಿ ನಮಗೆ ಒಂದು 4 ಫೈಟನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಪ್ರೀತಿಯಿಂದ ವಂದನೆಗಳು ಅರ್ಪಿಸುತ್ತಾ, ನಮ್ಮ ಚಲನಚಿತ್ರಕ್ಕೆ ನಟಿಯರ ಚಂದನವ್ರಿಗೂ ಹಾಗೂ ನಮ್ಮ ಮೂವರ ನಾಯಕರಿಗೂ ನಮ್ಮ ಭಗೀರಥ ನಮ್ಮ ನಿರ್ಮಾಪಕರಿಂದ ಸ್ವಾಗತ ವಹಿಸುತ್ತಾ, ನಮಗೆ ನಮ್ಮ ಮಿತ್ರರು ಆದ ನಮ್ಮ ಮಾಧ್ಯಮದವರು ನಾವೊಂದು 3 ಜನ ಸೇರಿ ನಾವು ಒಂದು ಪಿಕ್ಚರ್ ಮಾಡಿದ್ದೀವಿ. ನಿಮ್ಮ ಮಾಧ್ಯಮದವರು ನಮ್ಮ ಪಿಕ್ಚರ್ನ ನೀವು ಅದ್ಭುತವಾಗಿ ತೋರಿಸಿದ್ರೆ, ನಮ್ಮ ಪಿಕ್ಚರ್ ನಾವು 100 ದಿನ ಓಡಿದ್ರೆ ನಾವು ಇನ್ನೂ 1-2 ಫಿಲಿಮ್ ಮಾಡೋಕ್ಕೆ ನಿಮ್ಮಿಂದ ನಮ್ಗೆ ಆಶ್ರಯ ಸಿಕ್ತಂಗೆ ಆಗ್ತದೆ. ಆದ್ದರಿಂದ ನಮ್ಮ ಮಾಧ್ಯಮದವರು ನಮ್ಮ ಈ ಭಗೀರಥ ಫಿಲಿಮ್ನ ಚೆನ್ನಾಗಿ ಮೂಡುವಂಗೆ ನೀವು ನಮಗೆ ತೋರಿಸ್ಬೇಕು. ಪಬ್ಲಿಕ್ಗೆ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ತಲುಪುವಂಗೆ ನಿಮ್ಮ ಮೀಡಿಯಾದಲ್ಲಿ ನಮ್ಮದು ಪಬ್ಲಿಸಿಟಿ ಮಾಡಿ ನಮಗೊಂದು ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಿದ್ದೀವಿ. ಹಾಗೂ ಎಲ್ಲ ಈ ನಮ್ಮ ಭಗೀರಥದ ಚಲನಚಿತ್ರ ಆಡಿಯೋಗೆ ಬಂದಂಥ ಎಲ್ಲರಿಗೂ ನಮ್ಮ ನಮಸ್ಕಾರ ಅರ್ಪಿಸುತ್ತಾ, ಕರ್ನಾಟಕದ ಜಯ ಭುವನೇಶ್ವರಿ ಶ್ರೀ ಚಾಮುಂಡ ಪಾರ್ವತಮ್ಮ ರಾಜ್ಕುಮಾರ್ ಪಾರ್ವತಮ್ಮ ಅವರ ಕುಟುಂಬದ ಇಲ್ಲಿ ವೇದಿಕೆ ಮೇಲೆ ನಮ್ಮ ಚಿನ್ನೇಗೌಡರವರು, ಹಾಗೆ ಎಸ್.ಐ. ಗೋವಿಂದರಾಜಣ್ಣವರು, ಲಕ್ಷ್ಮಕ್ಕ ಅವರು, ಸೀನಣ್ಣವರು, ಅವರಿಗೆ ನಾನು ಸಂಪೂರ್ಣವಾಗಿ ನನ್ನ ಉಸಿರಿನ ನಮಸ್ಕಾರಗಳು. ಯಾಕೆ ಅಂದರೆ ಎಲ್ಲರೂ ಹೇಳಿದ್ದೀನಿ ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಸಮಯ ಅಭಾವ ಇದೆ. ಹಾಗಾಗಿ ನಮ್ಮನೇಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ. ನಮ್ಮ ಬಾಲಕೃಷ್ಣ ಬಾಜಿ ಅಂತ ಹೇಳಿದ್ರು, ಅವರಿಗೆ ನಾನು ಶಿಷ್ಯನಾಗಿದೆ. ಹಾಗೆ ದೊಡ್ಡ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಇವರ ಆಶೀರ್ವಾದದಲ್ಲಿ ಬೆಳೆದು ಇವತ್ತು ಚಿತ್ರದಲ್ಲಿ ಒಂದು ಶಿವಣ್ಣ ಜೊತೆ ಒಂದು ಸಿನಿಮಾ ಅಭಿನಯಿಸಿ, ಸಿನಿಮಾದಲ್ಲಿ ಕೆಲಸ ಕಲಿತು ಬೇರೆ ಒಂದು ಸಿನಿಮಾದಲ್ಲಿ ಅಭಿನಯಿಸಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗೋವಂಥ ಒಂದು ಆಶೀರ್ವಾದ ದೊಡ್ಡ ಮನೆಯವರ ಆಶೀರ್ವಾದದಿಂದ ಬಂದಿದೆ. ಏನೇ ಇದ್ರೂ ಯಾವತ್ತು ಉಸಿರೋಗೋವರೆಗೂ ನಂಗೆ ದೊಡ್ಡ ಮನೆ ಆಶೀರ್ವಾದದಲ್ಲೇ ನಾನು ಬೆಳಿತೀನಿ. ಏನೇ ಆದರೂ ಒಂದು ಶಿಸ್ತಾಗಿ ನಾನು ಒಂದು ಪ್ರೊಡಕ್ಷನ್ ಮಾಡ್ತೀನಿ, ಅವ್ರ ಮಾರ್ಗದರ್ಶನಲ್ಲೇ ನಡೀತೀನಿ. ಯಾಕೆಂದರೆ ಎಲ್ಲೋರ್ಗೂ ಒಂದು ಕಚ್ಚಿಕ್ಕಿ ಇನ್ನು ನಮ್ಮಲ್ಲಿ ತಿಂತ ಹಿಂಗೆ ಹುಡುಗ ತಪ್ಪು ಮಾಡ್ದ ಅಂತ ಬರಬಾರ್ದು.
ಅದಕ್ಕೆ ಉಸಿರಾಗಿ ನಾನು ನೋಡಿಕೊಂಡು ಇವತ್ತವರೆಗೂ ನಾನು ಎಲ್ಲ ಪ್ರೆಸ್ ಮೀಟಲ್ಲೂ ಹೇಳ್ತಾ ಇರ್ತೀನಿ, ಯಾರು ಏನು ಬೇಕಾದ್ರೆ ಅನ್ಬೋದು. ಯಾಕೆಂದರೆ ಉಸಿರು ಅವ್ರ ಮನೆಯಿಂದ ಬಂದಿರೋದು ನನಗೆ ಸಿನಿಮಾ ರಂಗ. ಅವ್ರ ಆಶೀರ್ವಾದ, ಅವ್ರ ಮಾರ್ಗದರ್ಶನ ನಾನು ಇರೋವರೆಗೂ ನನ್ನ ಸಿನಿಮಾ ಇರ್ತದೆ. ಇವತ್ತು ಮಾಧ್ಯಮದವರು ಎಲ್ಲ ಬಂದಿದ್ದೀರಿ, ಪತ್ರಿಕೆಯವ್ರು ಬಂದಿದ್ದೀರಿ. ಹಾಗೆ ಇಲ್ಲಿ ನಮ್ಮ ಡಿ ಬೀಟ್ಸ್, ಅಯ್ಯೋ ಅವ್ರ ಬಗ್ಗೆ ಹೇಳೋದೇ ಬೇಡಪ್ಪ, ಹರಿಕೃಷ್ಣ ಸರ್. ಅವರು ಕರ್ನಾಟಕಕ್ಕೆ ರವಿಚಂದ್ರನ್ ಸರ್ ಜೊತೆ ಅಂತಂಥ ಸಿನಿಮಾಗಳು ಕೊಟ್ಬಿಟ್ಟಿದ್ದಾರೆ. ನಾನು ಅವ್ರಿಗೆ ಅವ್ರಿಗೆ ಫಾಲೋವರ್ಸ್ ಅಭಿಮಾನಿಯನು. ಹಾಗಾಗಿ ಅವ್ರನ್ನ ನಾನು ಸರಿಯಾಗಿ ಭೇಟಿ ಮಾಡೋಕ್ಕಾಗಿಲ್ಲ ಮೇಡಮ್, ಯಾಕೆಂದರೆ ಮೈಸೂರು ಜಾಸ್ತಿ ಓಡಾಡ್ತಾ ಇದ್ರಿಂದ ನಮ್ಮ ಬ್ಯಾಂಕ್ ಜನಾರ್ದನ್, ರಾಮ್ ಜನಾರ್ದನ್ ಸಾರು, ನಮ್ಮ ರಮೇಶ್ ಸರ್ ಪ್ರೊಡ್ಯೂಸರ್ ಭೇಟಿ ಮಾಡಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದ, ಅವರ ಕಂಪ್ನಿ ನಮಗೆ ಸಿಕ್ಕಿದ್ದು ಈ ನಮ್ಮ ಭಗೀರಥ ಒಂದು ತಂಡಕ್ಕೆ. ಹಾಗೆ ನಮ್ಮ ತಿಲ್ಲರ್ ಮಂಜು ಸರ್ ಬಗ್ಗೆ ತುಂಬ ಹೇಳಂಗೆ ಇಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳ್ದಂಗೆ. ನಮ್ಮ ರಾಮ್ ಜನಾರ್ದನ್ ಸರ್ ಅವರು, ನಾನು ಈ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಸ್ಟೇಜ್ ಮೇಲೆ ಹಂಚ್ಕೊಂಡ್ಬಿಡ್ತೀನಿ. ನಮ್ಮ ಹೃದಯದಲ್ಲಿ ಏನೂ ಇಲ್ಲ, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಗೆಲ್ಲಿಸ್ಬೇಕು ಅಂತೇಳಿ ಇಬ್ಬರು ಶ್ರಮ ಪಟ್ಟಿದ್ದೀವಿ, ಸ್ವಲ್ಪ ಅಲ್ಲ. ಅದಕ್ಕೆ ಸಂಪೂರ್ಣ ನಮ್ಗೆ ಸಹಕಾರ ರಮೇಶ್ ಅಣ್ಣವ್ರು ಕೊಟ್ಟಿದ್ದಾರೆ, ಪ್ರೊಡ್ಯೂಸರು ಭೈರಪ್ಪ ಗೌಡರು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ ಅವ್ರಿಗಂತೂ ಜಾಸ್ತಿ ಕೈ ಮುಗಿತೀನಿ, ಮಾಧ್ಯಮದವ್ರು ಕೈ ಮುಗಿತೀನಿ, ನಮ್ಮ PR ವೆಂಕಟೇಶ್ ಅಣ್ಣವ್ರಿಗೆ ಜಾಸ್ತಿ ಕೈ ಮುಗಿತೀನಿ. ಎಲ್ಲರನ್ನೂ ಸೇರಿಸಿ ನಮ್ಮ ಸಿನಿಮಾನ ಸಕ್ಸಸ್ ಮಾಡಿ, ಪ್ರಚಾರ ಮಾಡಿ ಈ ಹಂತಕ್ಕೆ ತಂದುಕೊಟ್ಟು ಇವತ್ತು ಒಂದು ಶುಭವಾದ ದಿನ. ಯಾಕೆಂದರೆ ನಾನು ಎಷ್ಟು ಹೇಳಿದ್ರು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮ ರಾಮ್ ಜನಾರ್ದನ್ ಸುಸ್ತಾಗ್ಬಿಟ್ರು, ಹಂಗಾಗ್ಬಿಡ್ತದೆ. ನಾನು ಜಾಸ್ತಿ ನನ್ನ ದೊಡ್ಡ ಮನೆ ವಿಷಯ ಹೇಳಕ್ಕೆ ಹೋದರೆ, ಯಾಕೆ ಅಷ್ಟೊಂದು ನನಗೆ ಆಶೀರ್ವಾದ ಇದೆ ಅವ್ರ ಮನೆಯಿಂದ. ಹಾಗಾಗಿ ಈ ಭಗೀರಥನ ತಾವು ಎಲ್ಲರೂ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕು. ನನಗೆ ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಡಮ್ ಅವರು ಶೈಲಜಾ ನಾಗ್ ಮೇಡಮ್ ಅವರು ಆಶೀರ್ವಾದ ಆಗಿದೆ. ಇನ್ನು ನಮ್ಮ ಮಾಧ್ಯಮದವ್ರ ಆಶೀರ್ವಾದ, ಪತ್ರಿಕೆಯವರ ಆಶೀರ್ವಾದ, ನಮ್ಮಲ್ಲಿ ಕೆಲಸ ಮಾಡಿದವ್ರು ಎಲ್ಲರ ಆಶೀರ್ವಾದ. ಹಾಗೆ ಏನು ಇವತ್ತು ನನ್ನ ಭಗೀರಥಗೆ ಇವತ್ತು ಇಲ್ಲಿ ಬಂದು ನನ್ನ ಸ್ನೇಹಿತರು ಎಲ್ಲರೂ ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಯಾಕೆ ಸಮಯ ಕಮ್ಮಿ ಇರೋದ್ರಿಂದ. ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ವೀರೇಶು, ಬೀರಯ್ಯ, ನವೀನು, ನಮ್ಮ ರೆಡ್ಡಿಯವರು ಇನ್ನೂ ಎಲ್ಲರೂ ಜಾಸ್ತಿ ಬಂದು ಓಡಾಡಿದ್ದಾರೆ. ಅವರು ಕೂಡ ನಾನು ಇದು ಹೇಳ್ತೀನಿ. ಮೋಹನ್ ಸರ್, ಎಲ್ಲರೂ ನಮ್ಮ ನಿರ್ದೇಶಕರು. ಸರ್ ತಪ್ಪು ತಿಳಿಬೇಡಿ, ಸಮಯ ಕಮ್ಮಿ ಇದೆ, ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಸೇರಿಸಿ ಹೇಳ್ಬಿಡ್ತೀನಿ. ಯಾಕೆ ನಾನು ಮಾತು ಶುರು ಮಾಡಿದ್ರೆ ಒಂದು ಗಂಟೆ ಬೇಕಾದ್ರೆ ಮಾತಾಡ್ತೀನಿ, ಅದು ಬೇಡಿ. ಹಾಗಾಗಿ ಭಗೀರಥನ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರಿಗೂ ಭಗೀರಥ ಈ ಸಿನಿಮಾ ಮಾರ್ಗದರ್ಶನದಲ್ಲಿ ಹೆಚ್ಚಿನ ನಾನು ಒಂದು ನಿರ್ಮಾಪಕರಾಗಿ ಕೆಲಸ ಮಾಡಿ ದೊಡ್ಡ ಮನೆಯವರ ಆಶೀರ್ವಾದದಲ್ಲಿ ಕೆಲಸ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಹಾಗೂ ಜನತೆಗೆ ಏನಾದ್ರು ಒಂದು ಹೇಳ್ಬೇಕಾದ್ರೆ, ಈ ಅಭಿಮಾನಿ ದೇವರುಗಳೇ ಅಂತ ನಮ್ಮ ಅಣ್ಣವರು ಒಂದು ನಾಮಕರಣ ಮಾಡಿಬಿಟ್ಟು ಹೊರಡೋಗಿದ್ದಾರೆ. ಹಾಗೆ ನಮ್ಮ ಭಗೀರಥ ನೋಡುವಂಥ ಎಲ್ಲ ಸಿನಿಮಾ ನೋಡೋ ಅಂತ ದೇವರುಗಳಿಗೆ ನಾನು ನಮಸ್ಕಾರ ಮಾಡಿ ಈ ಭಗೀರಥ ನೋಡಿ ಆಶೀರ್ವಾದಿಸಿ ಮುಂದೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನಾರು ನನ್ನ ಮಾತಲ್ಲಿ ತಪ್ಪಿದ್ರೆ ದಯಮಾಡಿ ಕ್ಷಮೆ ಇರಲಿ.